ಸಾವಿರಾರು ವರ್ಷಗಳ ಶೋಷಣೆಯ ಸಂಕೋಲೆಗೆ ಸಿಲುಕಿ ಬಾಯಿದ್ದು ಮೂಕರಾಗಿ ಕಿವಿ ಇದ್ದು ಕಿವುಡರಾಗಿ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದ ವಂಚಿತರ ಪಾಲಿನ ಬಹು ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಸ್ಪೃಶ್ಯತೆ, ಜಾತೀಯತೆ, ವರ್ಗ ಮತ್ತು ಲಿಂಗ ಅಸಮಾನತೆಯ ಭಾರತೀಯ ಸಮಾಜದ ಸಂಚಿಗೆ ಒಳಗಾಗಿದ್ದವರ ಪರ ಧ್ವನಿ ಎತ್ತಿ ನಿಂತಹ ಮಹಾನಾಯಕನ ಹೋರಾಟ, ಚಿಂತನೆ, ಸಾಧನೆ ಮತ್ತು ಕೊಡುಗೆಗಳು ಇಂದು ಇಡೀ ಜಗತ್ತಿಗೆ ಮಾದರಿಯಾಗಿರುವುದು ಹೆಮ್ಮೆಯ ಸಂಗತಿ. ಕಾಲನ ಕಿರೀಟದ ಮೇಲೆ ಕಾಲಕಾಲಕ್ಕೂ ಅಜರಾಮರವಾಗಿ ಉಳಿಯುವಂತೆ ತನ್ನ ಅಪ್ರತಿಮ ಕೀರ್ತಿಯನ್ನು ಕೆತ್ತಿ ಹೋಗಿರುವ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ರವರ ಚಿಂತನೆಗಳ ಸಂವಾದ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ನಾಡಿನ ಹೆಸರಾಂತ ಲೇಖಕರು, ವಿದ್ವಾಂಸರು ಹಾಗೂ ಅಂಬೇಡ್ಕರ್ ವಾದಿ ಚಿಂತಕರು ನಡೆಸಿರುವ ಸಂವಾದದ ಸರಣಿಗಳು ದೇಶದ ವಾಹಿನಿಗಳ ಇತಿಹಾಸದಲ್ಲೇ ಇಂಥದ್ದೊಂದು ವಿಶಿಷ್ಟ ಪ್ರಯತ್ನಕ್ಕೆ ಮುನ್ನುಡಿಯಿಟ್ಟಿರುವ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ, ಪ್ರತಿಕ್ರಿಯಿಸಿ. ದೂರದರ್ಶನ ಚಂದನ ವಾಹಿನಿಯ ಸಹೃದಯ ವೀಕ್ಷಕ ಕೋಟಿಗೆ ಅನಂತ ನಮಸ್ಕಾರಗಳು. ಜೈ ಭೀಮ್ ಅಂತ ಹೇಳ್ತಾ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಡಾಕ್ಟರ್ ಮನಮೋಹನ್ ಸಿಂಗ್ ನಗರ ವಿಶ್ವವಿದ್ಯಾಲಯ, ಅಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ದೂರದರ್ಶನ ಚಂದನ ವಾಹಿನಿಯ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಕುರಿತಂಥ ಈ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಭೀಮ ಸ್ವಾಗತ. ಆತ್ಮೀಯರೇ, ಅಲ್ಲೊಂದು ಸೂರ್ಯ ಇಲ್ಲೊಂದು ಹಣತೆ, ಇದು ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ. ಯಾಕೆಂದರೆ ಜಗತ್ತಿನ ಜ್ಞಾನ ಸೂರ್ಯ ಅಂತ ಕರೆಸ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರನ್ನು ಬೇರೆ ಬೇರೆ ನೆಲೆಯಲ್ಲಿ ನೋಡೋ ಅಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬರೀ ನೋಡೋ ಅಂಥದ್ದು ಅಷ್ಟೇ ಅಲ್ಲ, ನೋಡಿ ಅಲ್ಲಿನ ಅಮೂಲ್ಯ ಅಂಶಗಳನ್ನು ಇಂದಿನ ವಿದ್ಯಾರ್ಥಿ ಯುವಜನರ ಮನಸ್ಸಿನಲ್ಲಿ ಬಿತ್ತುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕಿರುತೆರೆಯ ಇತಿಹಾಸದಲ್ಲಿ ಅಥವಾ TV ವಾಹಿನಿಗಳ ಇತಿಹಾಸದಲ್ಲಿ ಇದೊಂದು ವಿನೂತನ ಪ್ರಯತ್ನ ಅನ್ನುವಂಥ ಹೆಗ್ಗಳಿಕೆ, ಪ್ರಶಂಸೆ ನಮಗೆ ಸಾಗಿ ಬರ್ತಾ ಇದ್ದಾವೆ. ಹಾಗಾಗಿ ಇಂಥ ಅಪರೂಪದ ಕಾರ್ಯಕ್ರಮಕ್ಕೆ ಇಂದಿನ ಸಂಚಿಕೆಯಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ, ಸಂವಾದ ನಡೀತಾ ಇದೆ. ಈ ಸಂವಾದದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿ ಯುವ ಮಿತ್ರರಿಗೆ ಸಂದೇಶಗಳನ್ನು ಕೊಡೋದಕ್ಕೆ ಬಂದಿದ್ದಾರೆ ಪ್ರೊಫೆಸರ್ G. ಪ್ರಶಾಂತ್ ನಾಯಕ್ ಅವರು. ಶ್ರೀಯುತರು ಕುವೆಂಪು ವಿಶ್ವವಿದ್ಯಾಲಯ, ಏನು ನಾವು ಕನ್ನಡ ಭಾರತ ವಿಶ್ವವಿದ್ಯಾಲಯ ಅಂತ ಕರಿತೀವಿ, ಆ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಕನ್ನಡ ಸಾಹಿತ್ಯವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಇವರ ಹೆಜ್ಜೆ ಗುರುತುಗಳು ಅಪಾರ. ಕತೆ, ಕವನ, ಹಾಗೆಯೇ ಸಂಪಾದನೆ, ವಿಮರ್ಶೆ, ಈ ಎಲ್ಲ ಪ್ರಕಾರದ ಸಾಹಿತ್ಯ ಕೃಷಿಯಲ್ಲಿ ಶ್ರೀಯುತರಿಗೆ ಬಹಳ ದೊಡ್ಡ ಹೆಸರಿದೆ. ಸಾಹಿತ್ಯ ಶ್ರೀ ಅನ್ನುವಂಥ ಪ್ರಶಸ್ತಿಗೂ ಕೂಡ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ G. ಪ್ರಶಾಂತ್ ನಾಯಕ್ ಅವರಿಗೆ ಅನೇಕ ಗೌರವ ಸಮ್ಮಾನಗಳು ಬಂದಿವೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಒಂದು ಗೌರವದ ಪ್ರಶಂಸೆ ಅಂತ ನಾನು ಭಾವಿಸ್ತೀನಿ. ಸರ್, ಈ ಪ್ರಶಂಸೆಯೊಂದಿಗೆ ನಿಮಗೆ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ ನಾನು ಪ್ರೀತಿಪೂರ್ವಕವಾದಂಥ ಭೀಮ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಈ ಇಂಟ್ರೊಡಕ್ಷನ್ನೊಂದಿಗೆ ನಮ್ಮ ವೇದಿಕೆ ಇವತ್ತಿನ ಸಂವಾದಕ್ಕೆ ಸಿದ್ಧಗೊಂಡಿದೆ. ಸರ್, ತಾವು ಉಪನ್ಯಾಸ ಶುರು ಮಾಡ್ಬೋದು. ಧನ್ಯವಾದಗಳು ಸರ್. ಮೊದಲಿಗೆ ನಾನು ಈ ನಮ್ಮ ದೂರದರ್ಶನ ಕೇಂದ್ರಕ್ಕೆ ಮತ್ತು ಎಲ್ಲ ನನ್ನ ಆಪ್ತ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅನ್ನೋಂಥದ್ದನ್ನು ನಾವು ಮೊದಲಿಂದಲೂ ಯೋಚನೆ ಮಾಡಿದ್ದು ಹೌದು. ಯಾಕೆಂದರೆ ವಿಶ್ವವಿದ್ಯಾಲಯಗಳು, ಜ್ಞಾನ ಕೇಂದ್ರಗಳು ಯುವಕರನ್ನು ಪ್ರಧಾನವಾಗಿಟ್ಕೊಂಡು ಅಲ್ಲಿ ಹೊಸ ಪ್ರಜ್ಞೆಗಳನ್ನು ಉತ್ಪಾದನೆ ಮಾಡುವ ಕೇಂದ್ರಗಳಾಗಬೇಕು ಅನ್ನೋ ಸಂದರ್ಭದಲ್ಲಿ ಸಂಕೀರ್ಣಗೊಳ್ತಾ ಇರತಕ್ಕಂಥ ಜಗತ್ತು, ಆಧುನೀಕರಣಗೊಳ್ತಾ ಇರುವಂಥ ಮನಸ್ಥಿತಿಗಳ ಸಂದರ್ಭದ ಒಳಗಡೆಗೆ ಯುವಜನತೆಯನ್ನು ನಮ್ಮ ಜ್ಞಾನದಾಹದ ಕಡೆಗೆ ಕರ್ಕೊಂಡೋಗುವ, ಈ ನೆಲದ ದಾರ್ಶನಿಕರ ವಿಚಾರಧಾರೆಗಳ ಜೊತೆಗೆ ಅನುಸಂಧಾನ ಮಾಡುವ ಮಹತ್ವದ ಕಾರ್ಯವನ್ನು ಇವತ್ತು ನಮ್ಮ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಮಾಡ್ತಾಯಿದೆ. ಅಂಥದ್ದೊಂದು ಮಹತ್ವದ ಯೋಜನೆಗೆ ಕಾರಣವಾಗಿರತಕ್ಕಂಥ ಸಹೋದರ ಕುಲಪತಿಯಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಅವ್ರನ್ನ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಅವ್ರನ್ನ ನೆನಪು ಮಾಡ್ಕೊಳ್ತಾ,
ಈ ಕಾರ್ಯಕ್ರಮದಲ್ಲಿ ನಾನು ಸಂವಾದದಲ್ಲಿ ಭಾಗವಹಿಸೋದಕ್ಕೆ ಸಂತೋಷ ಆಗಿದೆ. ಅದರಲ್ಲೂ ನಾನು ನನ್ನ ಯುವಜನತೆಯ ಜೊತೆಗೆ ಸಂವಾದ ಮಾಡುವಂಥದ್ದು ಮತ್ತು ಅವರ ಜೊತೆಗೆ ವಿಷಯವನ್ನು ಹಂಚ್ಕೊಳ್ಳೋದು ಒಂದು ಅರ್ಥಪೂರ್ಣವಾದದ್ದು ಅಂತ ಭಾವಿಸ್ತಾ ನಾನು ನನ್ನ ಮಾತುಗಳಿಗೆ ಆರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಾವಿಲ್ಲಿ ವಿಷಯವನ್ನು ಯೋಚನೆ ಮಾಡುವಾಗ ಸಾಂಸ್ಕೃತಿಕ ಪ್ರಜ್ಞೆ ಅಂತ ಮಾತನಾಡ್ತಾ ಇದ್ದೀವಿ. ಈ ಸಾಂಸ್ಕೃತಿಕ ಪ್ರಜ್ಞೆ ಅಂದರೆ ಏನು? ಯಾಕೆಂದರೆ ಇವತ್ತು ಸಂಸ್ಕೃತಿ ಅನ್ನೋದನ್ನು ವಿಭಿನ್ನವಾದ ರೀತಿಯ ನೆಲೆಯಲ್ಲಿ ಅದನ್ನು ಅರ್ಥೈಸುವಂಥ ಪ್ರಯತ್ನಗಳು ನಡೆದೋಗಿದೆ. ಒಂದು ಕಾಲಕ್ಕೆ ಯಾವುದನ್ನು ನಾವು ಸಂಸ್ಕೃತಿ ಅಂತ ಕರಿತಿದ್ವಿ ಅಂದರೆ, ನಾನು ನನ್ನ ಬಾಲ್ಯದಲ್ಲೋ ಅಥವಾ ನಾನು ಪ್ರೈಮರಿ ಹೈಸ್ಕೂಲ್ಗಳನ್ನು ಓದ್ತಾ ಇರೋ ಸಂದರ್ಭಕ್ಕೆ ಸಂಸ್ಕೃತಿ ಅನ್ನುವಂಥದ್ದು ಒಂದು ಉತ್ತಮವಾಗಿರತಕ್ಕಂಥ, ಒಂದು ಸಂಸ್ಕಾರಯುತವಾಗಿರತಕ್ಕಂಥ, ಒಳ್ಳೆಯದು ಅಂತ ಹೇಳಬಹುದಾದಂತಹ ಆಚರಣೆಗಳನ್ನು, ಜೀವನ ಕ್ರಮಗಳನ್ನು ಕುರಿತಂಥ ಮಾತು. ಆದರೆ ಇವತ್ತು ಬರ್ತಾ ಎಲ್ಲವೂ ಒಂದು ರೀತಿ ಯಾಂತ್ರೀಕರಣಗೊಳ್ತಾ ಇರುವಾಗ ಇವತ್ತು ಸಂಸ್ಕೃತಿ ಅನ್ನುವಂಥದ್ದು ಕೂಡ ಆ ಮಹತ್ವದಿಂದ ಹಿಡಿದು ಇವತ್ತು ನಾವು ಪರಿಭಾಷೆಗಳಲ್ಲಿ ಅದನ್ನು ಚಾಕುಚೂರಿ ಸಂಸ್ಕೃತಿ ತನಕನೂ ತಂದು ನಿಲ್ಲಿಸ್ಕೊಂಡು ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಅದಕ್ಕೆ ಇನ್ನೊಂದೇನೋ ಪರಿಭಾಷೆಯನ್ನು ಸುಸಂಸ್ಕೃತಿ ಅನ್ನುವಂಥ ಮಾತುಗಳನ್ನು ನಾವು ಆಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಂಥ ಹೊತ್ತಿನಲ್ಲಿ ಸಂಸ್ಕೃತಿ ಅಂತಂದರೆ ಏನು ಅನ್ನೋದನ್ನು ಅದನ್ನು ಶುದ್ಧಾಂಗವಾಗಿ, ಅದನ್ನು ಪರಿಪೂರ್ಣತೆಯ ಅರ್ಥದಲ್ಲಿ, ಅದನ್ನು ಒಂದು ದಾರಿಯ ರೂಪದಲ್ಲಿ ಮತ್ತು ಭಾಳ ಸರಳವಾಗಿ ಇವತ್ತು ದೊಡ್ಡದಾಗಿ ಪ್ರತಿ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ. ಪ್ರಧಾನ ಸಂಸ್ಕೃತಿ, ಅಧೀನ ಸಂಸ್ಕೃತಿ, ಸಾಹಿತ್ಯದ ಸಂದರ್ಭದಲ್ಲಂತೂ ತುಂಬ ದೊಡ್ಡದಾಗಿ ಸಂಸ್ಕೃತಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಆದರೆ ಇಲ್ಲಿ ನಾನು ಅನ್ಕೋತೀನಿ, ಭಾಳ ಸರಳೀಕರಿಸಿ ನಾನು ವಿದ್ಯಾರ್ಥಿಗಳ ಜೊತೆ ಹೇಳೋದಾದರೆ ಸಂಸ್ಕೃತಿ ಅಂದರೆ ಅದೊಂದು ಜೀವನ ಕ್ರಮ. ಹಾಗಾಗಿ ನಾವು ಪರಂಪರೆಯ ಜೊತೆಗೆ ಅನುಸಂಧಾನ ಮಾಡುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಈಗ ನೀವು ಸ್ನೇಹಿತರು ಆಮೇಲೆ ನನ್ನ ಜೊತೆ ಮಾತಾಡುವಾಗ ನೀವು ಹೇಳಿ, ಈ ಭಾರತ ದೇಶ ಅಂದರೆ ನೀವೇನಂತ ಗ್ರಹಿಸ್ತೀರಿ? ಭಾರತ ದೇಶ ಅಂತ ಯೋಚನೆ ಮಾಡುವಾಗ ನನಗೇನಂತ ಗ್ರಹಿಸ್ತೀನಿ ಅಂದರೆ, ಭಾರತ ದೇಶ ಭವ್ಯವಾದದ್ದು, ದಿವ್ಯವಾದದ್ದು, ಎಲ್ಲವೂ ಅದ್ಭುತ, ಅಪಾದಮಸ್ತಕವಾದ ಚರಿತ್ರೆ ಇದೆ, ದೊಡ್ಡ ಪುರಾಣಗಳಿದೆ, ಎಲ್ಲವೂ ಸರಿ. ಆದರೆ ನನ್ನಂಥವನಿಗೆ, ಸಾಹಿತ್ಯ ಓದಿರೋ ನನ್ನಂಥವನಿಗೆ ಭಾಳ ಸಲ ಅನಿಸೋದೇನೆಂದರೆ, ಈ ದೇಶದಲ್ಲಿ ಎಲ್ಲವೂ ಇದೆ, ಅದರ ಜೊತೆಗೆ ಜಾತಿಯೂ ಇದೆ ಅಂತ. ಹಾಗಾಗಿ ಈ ದೇಶದ ಒಳಗಡೆಗೆ ಎಲ್ಲ ಸಾಧು ಸಂತರನ್ನ ನೆನಪು ಮಾಡ್ಕೊಳ್ಳಿ. ಚಾರ್ವಕರನ್ನು ಶುರು ಮಾಡಿ, ಚಾರ್ವಕರಿಂದ ನೀವು ಬುದ್ಧನಿಗೆ ಬನ್ನಿ, ಮಹಾವೀರನಿಗೆ ಬನ್ನಿ, ಬಾಬಾ ಸಾಹೇಬರಿಗೆ ಬನ್ನಿ, ಕನಕದಾಸರಿಗೆ ಬನ್ನಿ, ಬಸವಣ್ಣನಿಗೆ ಬನ್ನಿ, ಈ ಹೊತ್ತಿನ ನಮ್ಮ ದೊಡ್ಡ ಶಕ್ತಿಯಾಗಿರೋ ಕುವೆಂಪು ತನಕ ಬನ್ನಿ. ಇವರೆಲ್ಲರೂ ಯಾವುದರ ವಿರುದ್ಧ ಮಾತನಾಡಿದರು? ಈ ನೆಲದ ವರ್ಣಾಶ್ರಮದ ವಿರುದ್ಧವೇ ಮಾತನಾಡ್ತಿದ್ದಾರೆ, ಜಾತಿ ವ್ಯವಸ್ಥೆ ವಿರುದ್ಧವೇ ಮಾತನಾಡ್ತಾರೆ. ಯಾಕೆಂದರೆ ಬಾಬಾ ಸಾಹೇಬರೊಂದು ಮಾತನ್ನು ಭಾಳ ಸರಳವಾಗಿ ಹೇಳ್ತಾರೆ, ನಿಮಗೆ ಗೊತ್ತು, ಈ ನೆಲ ಅಸಮಾನತೆಯ ತವರು. ಹೌದಲ್ಲ, ಜಾತಿ ಅಂತ ತಕ್ಷಣಕ್ಕೆ ನಮ್ಮ ಮಧ್ಯೆ ಬರ್ತಕ್ಕಂಥದ್ದೇನು, ಇಲ್ಲೊಂದು ಅಸಮಾನತೆ ಇದೆ. ಹಾಗಾಗಿ ಸುಮ್ಮನೆ ನಾವು ಸರಳೀಕರಿಸಿ, ನಮ್ಮಲ್ಲೊಂದು ಮಾತಿದೆ, ಉಪನಿಷತ್ನಲ್ಲೊಂದು ಮಾತಿದೆ, ನೀವು ಕೇಳಿದಿರಿ, ಏನಂದರೆ ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲರಿಗೂ ಒಳಿತಾಗಲಿ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಆದರ್ಶ. ಆದರೆ ಹಾಗಿದ್ದೀವಾ? ಈ ದೇಶದೊಳಗಡೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ನಮ್ಮನ್ನ ಇರೋದಕ್ಕೆ ಬಿಟ್ಟಿದೆಯಾ? ಹೀಗೆ ಯೋಚನೆ ಮಾಡ್ತಾ ಇರೋ ಅಷ್ಟೊತ್ತಿಗೆ ನನ್ನ ಪಕ್ಕ ಕೂತವನು ನನ್ನ ಜಾತಿಯವನ ಅಂತ ಸಣ್ಣದಾಗಿ ನಾವು ಯೋಚನೆ ಮಾಡ್ತಿರುವಾಗ, ನನ್ನ ರೂಮ್ಮೇಟು ನನ್ನ ಜಾತಿಯವರೇ ಆಗಬೇಕು ಅಂತ ಆಲೋಚನೆ ಮಾಡ್ತಿರುವಾಗ, ಮದುವೆ ಆಗೋದಕ್ಕೂ ಒಳಪಂಗಡ ಉಪಪಂಗಡಗಳನ್ನು ಹುಡುಕ್ತಾ ಇರುವಾಗ, ಮತ್ತು ಅವಮರ್ಯಾದೆ ಹತ್ಯೆಗಳಂಥದ್ದು ನಡೀತಾ ಇರುವಾಗ, ಸ್ವತಃ ತನ್ನ ಎದೆ ಮೇಲೆ ಮಲಗಿಸಿಕೊಂಡ ಮಗುವನ್ನು ತಾನು ಇಲ್ಲದ ಜಾತಿಯನ್ನು ಮದುವೆ ಆಗ್ತಿದ್ದಾನಂತೆ ಅಪ್ಪನೇ ತುಂಡರಿಸ್ಬಿಡೋ ಹಾಗೆ, ಅಣ್ಣ ತಮ್ಮಂದರೆ ಕತ್ತರಿಸಾಕ್ಬಿಡುವ ಹಾಗೆ, ಈ ಥರದ ವಿಚಿತ್ರತೆಗಳು ನಡೀತಾ ಇರುವ ಈ ದೇಶದೊಳಗಡೆಗೆ ಸಮಾನತೆಯ ಆಶಯ ಯಾವುದು? ಹಾಗಾಗಿ ಬುದ್ಧ ಭಗವಾನಿಂದ ಶುರು ಮಾಡಿ ಅವರೆಲ್ಲರೂ ಆಲೋಚನೆ ಮಾಡ್ತಾ ಬಂದ ಕ್ರಮ ಯಾವುದಿತ್ತು ಅಂತಂದರೆ, ಅಸಮಾನತೆಯನ್ನು ಮೊದಲು ಹೋಗಲಾಡಿಸಿದರೆ ಈ ದೇಶಕ್ಕೆ ಒಂದು ನಿಜವಾದ ಅರ್ಥ ಬರುತ್ತೆ. ಅದನ್ನು ಬಾಬಾ ಸಾಹೇಬರು ಕೂಡ ಅದನ್ನೇ ಮಾತಾಡ್ತಾರೆ. ನಾನು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಏನನ್ನು ಯೋಚನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಅಥವಾ ಯಾವ ಥರ ನಾನು ಯೋಚನೆ ಮಾಡಬೇಕು ಅಂದ್ಕೊಂಡಿದ್ವಿ ನಾವು ಅಂದರೆ, ಬಾಬಾ ಸಾಹೇಬರೇ ಈ ನಿಜವಾದ ಅಸಮಾನತೆ ಇರುವ ನೆಲದೊಳಗಡೆಗೆ, ವರ್ಣಾಹಂಕಾರಗಳಿರುವ ನೆಲದ ಒಳಗಡೆಗೆ ಎಲ್ಲವನ್ನು ಧಿಕ್ಕರಿಸಿ ಜಾತಿಯೇ ಬಹಳ ದೊಡ್ಡದು ಅಂತ ವಾದ ಮಾಡ್ತಿರುವ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ, ಅದಕ್ಕೆ ಉತ್ತರವಾಗಿ ಇದಲ್ಲ ಅನ್ನುವ ಹಾಗೆ ಕಾಣಿಸಿಕೊಳ್ಳುವ ಬಹುದೊಡ್ಡ ರೂಪಕ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣ್ತಿದ್ದಾರೆ. ಹಾಗಾಗಿ ಅದನ್ನು ನಾನು ಈ ನೆಲದ ಬಹುಜನರ ತಳ ಸಮುದಾಯದ ಮತ್ತು ಈ ನೆಲದಲ್ಲಿ ಎಲ್ಲ ಅಪಮಾನಗಳಿಗೆ ಕಾರಣವಾಗಿ ಮತ್ತೆ ಶೋಷಣೆಗಳಿಗೆ ಒಳಗಾದರೂ ತಲೆ ಎತ್ತಿ ನಿಲ್ತಾ ಇರತಕ್ಕಂಥ ಜನರೆಲ್ಲರ ಪ್ರತಿನಿಧಿಯಾಗಿರುವ ಬಾಬಾ ಸಾಹೇಬರಿದ್ದಾರಲ್ಲ, ಅವರನ್ನು ನಾನು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಕೇವಲ ನನ್ನ ಸಾಹಿತ್ಯದ ಪ್ರಜ್ಞೆ ಒಳಗಡೆಗೆ ಮಾತ್ರ ಹೇಳ್ತಿಲ್ಲ. ಸಾಂಸ್ಕೃತಿಕ ಅಂತ ನಾನು ಏನಕ್ಕೆ ಮಾತನಾಡಿದೆ ಅಂತಂದರೆ, ಇವತ್ತು ಬಾಬಾ ಸಾಹೇಬರು ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತು. ನನಗನ್ಸೋದೇನು ಅಂದರೆ, ಇವತ್ತು ಅತ್ಯಂತ ಹೆಚ್ಚು ಈ ವಿಶ್ವದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಮತ್ತೆ ಮನನ ಮಾಡಲ್ಪಡ್ತಾ ಇರತಕ್ಕಂಥ ಏಕೈಕ ಪಾತ್ರಧಾರಿ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು. ಅದರ ಬಗ್ಗೆ ತಕರಾರುಗಳೇ ಇಲ್ಲ ನಮ್ಮ ಮಧ್ಯದಲ್ಲಿ. ನನಗೆ ಸಿಕ್ಕಿದ ಬಹುದೊಡ್ಡ ಅಸ್ತ್ರ ಯಾವುದು ಅಂತಂದರೆ, ಈ ಚಿಂತನೆಯ ಶಕ್ತಿಯಾಗಿರುವ, ವಿಶ್ವಜ್ಞಾನಿಯಾಗಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದರೆ ನನ್ನ ಭಾರತ ದೇಶದ ಪ್ರಜೆ ಅಂತ ಗುರುತಿಸೋ ಹೊತ್ತಿಗೆ
ಇವತ್ತು ಬಹುರಾಷ್ಟ್ರಗಳ ಒಳಗಡೆಗೆ ನೀವು ಭಾರತ ದೇಶ ಅಂತ ಹೇಳಿಕೊಂಡ ಕ್ಷಣಕ್ಕೆ ಅಂಬೇಡ್ಕರ್ ಅವ್ರ ದೇಶನ ಅಂತ ಕೇಳುವಂತಹ ಒಂದು ಪ್ರಸ್ತುತತೆ ಇದೆಯಲ್ಲ, ಆ ಥರದ ಒಂದು ಐಡೆಂಟಿಟಿ ಇದೆಯಲ್ಲ, ಅದು ಭಾಳ ದೊಡ್ಡದಾಗಿದ್ದು ಯಾಕೆ ಅನ್ನುವಂಥದ್ದು ಭಾಳ ಮುಖ್ಯ. ಅಂಥ ಸಂದರ್ಭದಲ್ಲಿ ನನಗೆ ಬಾಬಾ ಸಾಹೇಬರು ಭಾಳ ಮುಖ್ಯರಾಗ್ತಾರೆ ಅಂತ ಅನ್ನೋದನ್ನು ನಿಮ್ಮ ಎದುರುಗಡೆಗೆ ಇರೋ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಾನು ಕಲ್ಚರ್ ಬಗ್ಗೆ ಹೇಳ್ತಾ ಆರಂಭದಲ್ಲಿ ನಿಮಗೊಂದು ಮಾತನ್ನು ಹೇಳಿದೆ. ಸಂಸ್ಕೃತಿ ಅಂದರೆ ಹೀಗಿರ್ತದೆ. ಈ ಜಗತ್ತಿನಲ್ಲಿ ವರ್ಣಾಶ್ರಮದ ತರತಮಗಳಿದೆ, ಹಾಗೆಯೇ ವರ್ಗ ಸಂಘರ್ಷಗಳಿದೆ. ಆದರೆ ನೀವು ಗಮನಿಸಬೇಕು, ಸುಮ್ಮನೆ ಒಂದು ಸಣ್ಣದಾಗಿ ಆಲೋಚನೆ ಮಾಡಿದರೂ ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯ ಮುಟ್ಟಿಸಿಕೊಳ್ಳಬಾರದವನು ಅಸ್ಪೃಶ್ಯ ಅನ್ನುವಂಥ ಆಲೋಚನೆ ಮಾಡಿದಂತಹ ದೇಶ ಇನ್ನೊಂದು ಭಾರತ ಬಿಟ್ಟರಿದೆ ಅಂತ ನಂಗೆ ಮೇಲ್ನೋಟಕ್ಕೆ ಅನಿಸೋದಿಲ್ಲ. ಅಮೇರಿಕಾದಂಥೊಳಗಡೆಗೆ ಗುಲಾಮಗಿರಿ ಇರುವಾಗಲೂ, ವರ್ಣಾಶ್ರಮ ಇಲ್ಲದೊಳಗಡೆ ಕೂಡ ಅಲ್ಲಿ ಯಾರು ನಮ್ಮ ಒಬ್ಬ ಕಪ್ಪು ವರ್ಣೀಯನಾದಂಥ ಮನುಷ್ಯ ಒಬಾಮನಂಥವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಸಾಧ್ಯ ಆಗುತ್ತೆ. ಭಾರತಂಥ ದೇಶದಲ್ಲಿ ನೀವು ಭವ್ಯತೆ ದಿವ್ಯತೆ ಎಲ್ಲವನ್ನೂ ಬೋಧಿಸುವ ಈ ನೆಲದ ಒಳಗಡೆಗೆ ಆತ ಅಸ್ಪೃಶ್ಯ ಅಂತ ಕರೆಯಲಾಗುತ್ತೆ. ಒಂದು ಹೊರಗಡೆ ಹೊಲಸು ತಿನ್ನಬಹುದಾದ ಒಂದು ನಾಯಿಯನ್ನು ಮನೆಗೆ ತಂದು ಸಾಕಿ ಮುದ್ದು ಮಾಡಿ ಅದನ್ನು ವಿಶೇಷವಾಗಿ ಆರೈಕೆ ಮಾಡಿ ಬೆಳೆಸಬಹುದಾದ ನಾವು ನಮ್ಮ ಹಾಗೆ ಇರುವ ಇನ್ನೊಬ್ಬ ಮನುಷ್ಯನನ್ನು ಮುಟ್ಟಿಸಿಕೊಳ್ಳಲಾಗದವನು ಅಂತ ಯೋಚನೆ ಮಾಡುವಂತಹ ನೆಲವನ್ನು, ಆ ರೀತಿಯ ಆಚರಣೆಯನ್ನು ಭವ್ಯ ದಿವ್ಯತೆಯಿಂದ ಹೆಂಗೆ ಕರಿಬೋದು ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ಅದರ ಮಧ್ಯದಿಂದ ಬಂದವರು ಬಾಬಾ ಸಾಹೇಬರು. ಆದರೆ ಪ್ರಶ್ನೆ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು, ನೀನೇ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಮೊದಲಿಗೆ ನೆಲದಲ್ಲಿ ಹೇಳಿಕೊಟ್ಟವರು ಬುದ್ಧ ಭಗವಾನ್. ಬಹುಶಃ ಬಾಬಾ ಸಾಹೇಬರಿಗೆ ನಾನು ಆಕಸ್ಮಿಕವಾಗಿ ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿದ್ದು ಅದೇನು ಸಿನಿಮಾ ಡೈಲಾಗ್ ಅಲ್ಲ, ಅದು ಇಡೀ ಬದುಕನ್ನು ಪ್ರಯೋಗಶಾಲೆ ಮಾಡಿಕೊಂಡು ಬದುಕ್ತಾನೆ ಎಲ್ಲ ಅವಮಾನಗಳನ್ನು ಎದುರಿಸ್ತಾ, ಅವಮಾನಗಳ ಒಳಗಡೆಗಿರೋ ಶೋಷಣೆಗಳ ತೀವ್ರತೆಗಳನ್ನು ಎದುರಿಸ್ತಾ, ಆ ಸಂಕಟಗಳಿಂದ ಪಾರಾಗಬೇಕು ಅನ್ನೋಂಥದ್ರ ಒಳಗಡೆಗೆ ಎಲ್ಲ ರೀತಿಯ ಪ್ರತಿರೋಧಗಳನ್ನು ಎದುರಿಸ್ತಾ, ಈ ನೆಲದ ಬಹುಜನರ ಸಂಕೇತವಾಗಿ ನಿಮ್ಮ ಅಸ್ಪೃಶ್ಯತೆಗೆ ಉತ್ತರವಾಗಿ ಏಷ್ಯಾ ಖಂಡದ ಬಹುದೊಡ್ಡ ಜ್ಞಾನಿಯಾಗಿ ಆ ಕಾಲಕ್ಕೆ, ಇವತ್ತು ವಿಶ್ವಜ್ಞಾನಿಯಾಗಿ ಈ ವರ್ತಮಾನಕ್ಕೆ ಉಳಿದುಕೊಂಡದ್ದು ಸಾಮಾನ್ಯ ಸಂಗತಿಯಾಗಿರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಯಾವ ಪುರಾಣವೂ ಅಲ್ಲ, ಅರ್ಜುನ ಕರ್ಣರ ಕಥೆ ಅಲ್ಲ. ನಮ್ಮ ಮಧ್ಯೆ ಮನುಷ್ಯನಾಗಿ ರಕ್ತ ಮಾಂಸ ತುಂಬಿದ ಒಬ್ಬ ಮನುಷ್ಯ ಈ ನೆಲದ ಅಸಮಾನತೆಗಳನ್ನು ವಿರೋಧಿಸಿ ನಡೆದುಕೊಂಡು ಹೋದ ರೀತಿ. ಇವತ್ತು ಎಷ್ಟು ಜನ ನಾವು ಅದರಿಂದ ಫಲಿತರಾಗಿದ್ದೇವೆ. ಯಾಕೆಂದರೆ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದಾರಲ್ಲ, ನಾನು ಹಾಗೋ ಹೀಗೋ ವಿಮೋಚನೆಯ ಚಳುವಳಿಯ ಈ ಸಮಾನತೆಯ ರಥವನ್ನು ತೇರನ್ನು ಎಳ್ಕೊಂಡು ಬಂದಿದ್ದೀನಿ. ಸಾಧ್ಯವಾದರೆ ನೀವು ಮುಂದಕ್ಕೆ ಹೇಳ್ಕೊಂಡೋಗಿ, ದಯವಿಟ್ಟು ಹಿಂದಕ್ಕೆ ತಳ್ಳಬೇಡಿ. ಬಾಬಾ ಸಾಹೇಬರು ಯೋಚನೆ ಮಾಡಿದ್ದು ಹಾಗೆ, ಎಲ್ಲಿ ನೀವು ಏನು ತಪ್ಪುಗಳನ್ನು ಹೇಳಿದ್ರು, ಈ ತಪ್ಪುಗಳು ಯಾಕಾಗಿದೆ ಅನ್ನೋದು ಹುಡುಕಕ್ಕೆ ಪ್ರಯತ್ನ ಪಟ್ಟರು. ಇಡೀ ನಿಮಗೆ ಒಂದು ಕಾಲಕ್ಕೆ ಅಕ್ಷರವನ್ನೇ ಕಲಿಸಲಾಗದ ಮನುಷ್ಯ ಸಂಸ್ಕೃತ ಕಲಿತಾನೆ. ಹಾಗೆಷ್ಟು ಕಷ್ಟಗಳನ್ನು ಅನುಭವಿಸಿದ್ರಾತ. ಯಾಕಂದರೆ ಈ ನೆಲದ ಒಳಗಡೆಗೆ ಸಂಸ್ಕೃತನ ಒಬ್ಬ ಶೂದ್ರ ಕೇಳಿದರೆ, ಮಾತನಾಡಿದರೆ ಅವನ ಕಿವಿಗೆ ಕಾದ ವಹಿಸಬೇಕು, ನಾಲಿಗೆ ಕತ್ತರಿಸಬೇಕು ಅಂತ ಹೇಳುವಂಥ ನಿಯಮಗಳನ್ನು ಮಾಡ್ಕೊಂಡಿದ್ದು ನೆಲದೊಳಗಡೆಗೆ ಒಬ್ಬ ಅತ್ಯಂತ ನೀವು ಯಾರನ್ನು ಅಸ್ಪೃಶ್ಯ ಅಂತ ಕರೆದಿದ್ರೋ ಆ ಮನುಷ್ಯ ಸಂಸ್ಕೃತ ಕಲಿತು ಸಂಸ್ಕೃತದಲ್ಲೇ ಓದಿ ಅಲ್ಲಿರೋ ಪ್ರಶ್ನೆಗಳನ್ನು ಎತ್ತುತ್ತಾನೆ. ಇವತ್ತಿಗೂ ನೆನಪಿರಲಿ ಸ್ನೇಹಿತರೆ, ಬಾಬಾ ಸಾಹೇಬರು ಎತ್ತಿರುವ ಯಾವ ಪ್ರಶ್ನೆಗಳಿಗೂ ಈ ನೆಲದಲ್ಲಿ ಯಾರೂ ಉತ್ತರ ಕೊಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂದರೆ ಉತ್ತರ ಇಲ್ಲ, ಆ ಕಾರಣಕ್ಕಾಗಿ. ಎಷ್ಟರ ಮಟ್ಟಿಗೆ ನೋಡಿ, ಯಾವಲ್ಲೂ ಸೂರ್ಯ ಅನ್ನೋದೊಂದು ಸತ್ಯ ಸ್ನೇಹಿತರೆ. ಈ ಸೂರ್ಯ ಸತ್ಯಕ್ಕೆ ಮೋಡಗಳು ಅಡ್ಡ ಆಗಬಹುದು, ಆದರೆ ಅವನನ್ನು ಇಲ್ಲದಾಗಿಸೋದಕ್ಕಾಗೋದೇ ಇಲ್ಲ. ಭಾರತ ದೇಶದಲ್ಲಿ ಕತ್ತಲಾಗಿದ್ದರೆ ಇನ್ಯಾವುದೋ ಒಂದು ಭಾಗದಲ್ಲಿ ಅವನು ಬೆಳಕಾಗಿರ್ತಾನೆ, ಸೂರ್ಯನನ್ನು. ಹಾಗಾಗಿ ನಾವು ಸೂರ್ಯ ಸತ್ಯ ಅಂತ ಬಾಬಾ ಸಾಹೇಬರನ್ನ ಯಾಕೆ ಕರೆದ್ವಿ ಅಂದರೆ, ನಮಗೆ ಎಲ್ಲ ಸತ್ಯಗಳನ್ನು ನೀನು ಪರೀಕ್ಷಿಸಬೇಕು, ನೀನು ಪರಿಶೀಲಿಸಬೇಕು, ನೀನು ಪ್ರಶ್ನಿಸಬೇಕು. ಇವತ್ತು ಈ ವಿಶ್ವವಿದ್ಯಾಲಯದಲ್ಲಿ ರಮೇಶ್ ಅಂತ ಗೆಳೆಯ ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂದರೆ, ನೀವು ಪ್ರಶ್ನಿಸಬೇಕು. ನಮಗೆ ನಿಮ್ಮನ್ನು ವಾಟ್ಸಪ್ ವಿಶ್ವವಿದ್ಯಾಲಯದಿಂದ ನಮ್ಮ ವಿಶ್ವವಿದ್ಯಾಲಯ ಕರ್ಕೊಂಬರೋದು ಭಾಳ ಕಷ್ಟ ಆಗಿದೆ. ಯಾಕೆ ಕಷ್ಟ ಆಗಿದೆ ಅಂದರೆ ನಿಮಗೆ ಗೊತ್ತದು. ಹಾಗಾಗಿ ನಮಗೆ ನಾವು ಒದ್ದಾಡ್ತಾ ಇರೋದು ಎಲ್ಲಿ ಅಂತಂದರೆ, ಈ ಸುಳ್ಳುಗಳೇ ಬಿತ್ತುತ್ತಾ ಇರುವ ವಾಟ್ಸಪ್ ವಿಶ್ವವಿದ್ಯಾಲಯದಕ್ಕಿಂತ ನಿಮ್ಮ ಅಕ್ಷರ ಮಾಧ್ಯಮ, ನೀವೇ ಅದರೊಳಗಡೆ ಕೂತು ಜ್ಞಾನವನ್ನು ಹಂಚಬಹುದಾದ ಒಂದು ಪ್ರಜ್ಞೆ ಒಳಗಡೆಗೆ ಬನ್ನಿ. ಅದಕ್ಕೆ ಬೆಳಕುಗಳಿದ್ದಾವೆ. ಬುದ್ಧನಲ್ಲಿ ಬೆಳಕಿದೆ, ಅದು ಬಾಬಾ ಸಾಹೇಬರಲ್ಲಿ ಬೆಳಕಿದೆ, ಅದು ಕುವೆಂಪುಲ್ಲಿ ಬೆಳಕಿದೆ ಅಂತ ಕರೆಯುವಂಥ ಪ್ರಶ್ನೆಗಳನ್ನು ಮಾಡ್ತಿದ್ದೀವಿ. ಇವತ್ತು ನಾವು ಸುಖವಾಗಿದ್ದೀವಿ. ಬಾಬಾ ಸಾಹೇಬರು ಕೊಟ್ಟ ಬೆಳಕಿನ ಕಾರಣಕ್ಕಾಗಿ ಇಷ್ಟು ದೂರ ಬಂದಿದ್ದೀವಿ. ಇವತ್ತಿಗೂ ನೀವೊಂದು ವಿಚಲಿತಗೊಳ್ಳುವಂಥದ್ದೊಂದು ಸಂದರ್ಭ ಇದೆ. ನೀವು ನೆನಪು ಮಾಡ್ಕೊಳ್ಳಿ, ಮೀಸಲಾತಿ ಅಂದ ತಕ್ಷಣಕ್ಕೆ ಅದೇನೋ ಸ್ಫೋಟಗೊಳ್ಳುವ ಹಾಗೆ, ಅದೇನೋ ಆಗುವ ಹಾಗೆ. ಯಾರೋ ಮೀಸಲಾತಿ ಪಡ್ಕೊಂಡ್ರು, ಬಾಬಾ ಸಾಹೇಬರು ಯಾರಿಗೋ ಮೀಸಲಾತಿ ಕೊಟ್ಟರು, ಬಾಬಾ ಸಾಹೇಬರು ಯಾರಿಗೋ ಮೀಸಲಾತಿ ಕೊಟ್ಟರು ಅಂತ ನೀವು ಮಾತಾಡ್ತಾ ಇರೋರು 15+3 18% ಮಾತ್ರ.
ಆದರೆ ಇವತ್ತು ಈ ದೇಶದಲ್ಲಿ 60% ಮೀಸಲಾತಿ ಇದೆಯಲ್ಲ ಬಂಧುಗಳ, ಈ 60%ಅಲ್ಲಿ 15% ಮಾತ್ರ ಅವರ ಜನ ಅಂತ ನೀವು ಯೋಚನೆ ಮಾಡೋದಾದರೆ ಇನ್ನು 45-42% ತಗೊಳ್ತಿರೋರು ಯಾರು? ನಾನು ಭಾಳ ಸರಳವಾದ ಪ್ರಶ್ನೆ ಇದೆ ಸಾರ್ವಜನಿಕವಾಗಿ, ಇವತ್ತು ಮೀಸಲಾತಿ ಇಲ್ಲದೆ ಇರೋ ಜಾತಿ ಯಾವುದು ಅಲ್ವಾ? ನಿನ್ನೆ ಮೊನ್ನೆವರೆಗೆ ಮುಂದುವರೆದದ್ದು ಅಂತ ಅಂದವ್ರಿಗೂ ಕೂಡ ಈ ದೇಶದಲ್ಲಿ 6-7% ಇರೋ ಜನಕ್ಕೂ ಕೂಡ 10% ಮೀಸಲಾತಿ ಆಗೇ ಹೋಗ್ಬಿಟ್ಟಿದೆಯಲ್ಲ. ಬಾಬಾ ಸಾಹೇಬರನ್ನ ಎದೆಯೊಳಗೆ ಇಟ್ಕೋಬೇಕಾಗಿದ್ದು ಈ ನೆಲದ ಎಲ್ಲರೂ ಹೌದು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳು. ಯಾಕೆಂದರೆ ನಿಮಗೆ ನೆನಪಿದೆ, ಈ ದೇಶದ ಒಳಗಡೆ ಒಂದು ಸಾರ್ವಜನಿಕ ಕಾರಣಕ್ಕಾಗಿ ಹೆಣ್ಣುಮಕ್ಕಳಿಗೆ ನಾನು ಮೀಸಲಾತಿಯನ್ನು ಕೊಡಲಿಕ್ಕಾಗಲಿಲ್ಲ, ನಾನು ಅಂದುಕೊಂಡದ್ದು ಸಾಧಿಸೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬರು ತಮ್ಮ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಹೊರಗಡೆಗೆ ಇವತ್ತೇನೋ ಕ್ರಾಂತಿ ಆಗಿಬಿಡಬಹುದು ಅಂತ ಹೊರಗಡೆ ಕಾಯ್ಕೊಂಡಿದ್ದಂಥ ಮಹಿಳೆಯರು, ಆ ಮಹಿಳೆಯರಲ್ಲಿ ಎಲ್ಲ ಜಾತಿಯವರು ಇದ್ದರು, ವಿಶೇಷವಾಗಿ ಬ್ರಾಹ್ಮಣ ಜಾತಿ ಹೆಣ್ಮಕ್ಳುಗಳು ಇದ್ದರು. ಯಾವತ್ತೂ ಆಗಲಿಲ್ಲ ಅಂದಾಗ ಹೊರಗಡೆ ಬಂದು ಸಂಕಟದಿಂದ ಹೇಳ್ತಾರೆ, ನಿಮ್ಮಗಳಿಗೆ ನಾನು ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂತ. ಸುಮ್ಮನೆ ಯೋಚನೆ ಮಾಡಿ, ಹೀಗೊಂದು ತಾತ್ವಿಕತೆಯ ಕಾರಣಕ್ಕಾಗಿ ತನ್ನ ಅಧಿಕಾರವನ್ನು, ಹುದ್ದೆಯನ್ನು ತ್ಯಾಗ ಮಾಡಬಹುದಾದಂಥ ಒಬ್ಬ ಸಾತ್ವಿಕನನ್ನು ಕಾಣೋದಕ್ಕೆ ಸಾಧ್ಯನ? ಯಾಕಂಗಾಯ್ತು ಸ್ನೇಹಿತರೆ? ಆ ಹೊತ್ತಿಗೆ ಇಡೀ ಜಗತ್ತಿನ ಒಳಗಡೆಗೆ ಏಷ್ಯಾ ಖಂಡದಲ್ಲೇ ಒಬ್ಬ ಏಕ ವ್ಯಕ್ತಿ ಹತ್ರ ಇದ್ದಂಥ ಹೈಯೆಸ್ಟ್ ದೊಡ್ಡ ಲೈಬ್ರರಿ ಬಾಬಾ ಸಾಹೇಬ್ರ ಹತ್ರ ಇತ್ತು ಅಂತ ಅನ್ನೋದನ್ನು ಯೋಚನೆ ಮಾಡಿ. ಅವರು ಸಂಪಾದನೆ ಮಾಡಿದಲ್ಲಿ 70-75% ಪುಸ್ತಕಗಳಿಗಾಗಿ ವಿನಿಯೋಗಿಸ್ತಿದ್ರು ಅನ್ನೋದನ್ನು ಒಂಚೂರು ಯೋಚನೆ ಮಾಡಿ. ಪ್ರತಿನಿತ್ಯ 3 ಗಂಟೆ 3.5 ಗಂಟೆಗಳಿಗಿಂತ ಜಾಸ್ತಿ ನಿದ್ದೆ ಮಾಡದೆ ಹಗಲು ರಾತ್ರಿ ಮನುಷ್ಯ ಬರಿತಾ ಇದ್ದ, ಓದ್ತಾ ಇದ್ದ ಅನ್ನೋದನ್ನು ಯೋಚನೆ ಮಾಡಿ. ತನ್ನ ಕೊನೆ ಉಸಿರು ಹೋಗುವಾಗಲೂ ಬರಿತಾನೆ ಅವನು ಉಸಿರು ಹೋಗಿತ್ತು ಅನ್ನೋದನ್ನು ಯೋಚನೆ ಮಾಡಿ. ಬಾಬಾ ಸಾಹೇಬರು ನಮಗೆ ಯಾಕೆ ಬೇಕು ಅಂತ ಅರ್ಥ ಆಗ್ತಾರೆ ಸ್ನೇಹಿತರೆ. ಆಮೇಲೆ ನಾವು ಕ್ರಾಂತಿಗಳ ಬಗ್ಗೆ, ಚಳುವಳಿಗಳ ಬಗ್ಗೆ ತುಂಬ ಸಲ ಮಾತನಾಡ್ತೀವಿ. ಈ ಚಳುವಳಿ ಕ್ರಾಂತಿಗಳು ಅನ್ನೋದು ಹೇಗೆ ಅಂತಂದರೆ, ಬಹುಜನರ ಸೇರಿದಾಗ ಒಂದು ಕ್ರಾಂತಿ ಆಗುತ್ತೆ ಅಂತ ನಾವು ಮಾತಾಡ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಈ ಇಡೀ ಬಹು ಸಮುದಾಯಗಳ ನೆಲೆ ಒಳಗಡೆಗೆ ತನ್ನ ಒಳಗೆ ತನ್ನನ್ನು ವಿರೋಧಿಸುವ ಜನರಿದ್ದಾಗಲೂ ಏಕ ವ್ಯಕ್ತಿ ವಿಶ್ವದ ಒಳಗಡೆಗೆ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾನೆ, ಒಂದು ಕ್ರಾಂತಿಯನ್ನು ಮಾಡ್ತಾನೆ. ಆ ಕ್ರಾಂತಿ ಅವತ್ತು ಶುರುವಾದ ಆ ಕ್ರಾಂತಿ ಶತಕಗಳನ್ನು ದಾಟಿ ಇವತ್ತು ನನ್ನ ನಿಮ್ಮನ್ನು ಇವರನ್ನು ಇಲ್ಲಿ ತಂದು ನಿಲ್ಲಿಸಿದೆ ಬಂಧುಗಳೇ. ಇದು ಎಷ್ಟು ದೊಡ್ಡ ಕ್ರಾಂತಿಯ ರೂಪಕ. ಹಾಗಾದರೆ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದು ಅಂದರೆ ಏನು? ನಿಮಗೆಲ್ಲರಿಗೂ ಗೊತ್ತು, ಒಂದು ಭಾಳ ದೊಡ್ಡದಾಗಿರುವಂಥ ಒಂದು ತಾತ್ವಿಕವಾದ ಮಾತಿದೆ. ಅದೇನೆಂದರೆ, ಜಗತ್ತಿನಲ್ಲಿ ನಿನ್ನನ್ನು ನೀನು ಸರಿಪಡಿಸ್ಕೋ, ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ. ಬಹುಶಃ ನಮಗೆ ಆದರ್ಶಗಳು ಅನ್ನೋದನ್ನು ಹೇಳಿಸ್ಕೊಳ್ಬೇಕಾಗಿರಲಿಲ್ಲ, ನಾವು ನೋಡ್ಕೋಬೇಕಾಗಿತ್ತು, ಕಲಿಬೇಕಾಗಿತ್ತು. ಪುಸ್ತಕಗಳು ಯಾಕೆ ನಮ್ಮ ಬಂಧುಗಳಾಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಈ ದೇಶದ ಒಳಗಡೆಗೆ ಒಂದು ಸಂವಿಧಾನ ರಚನೆ ಮಾಡೋದಕ್ಕೆ ಸ್ವತಂತ್ರ ಬಂದಾಗ ಯಾರಿಂದ ಸಂವಿಧಾನ ರಚನೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡುವಾಗ ಜಗತ್ತಿನಲ್ಲಿರೋ ಜನ ವಿದ್ವಾಂಸರು ಹೇಳಿದ್ದು ಏನು ಅಂದರೆ, ನಿಮ್ಮ ದೇಶದಲ್ಲೇ ಅಂಥ ಒಬ್ಬ ಅದ್ಭುತವಾದ ಪ್ರತಿಭಾವಂತನಿಟ್ಟು ಬೇರೆ ಎಲ್ಲಿ ನೀವು ಸಂವಿಧಾನ ಸಿದ್ಧಪಡಿಸ್ತೀರಿ ಅಂತ ಹೇಳಿದಾಗ ವಾಪಸ್ ಬರುವಂಥ ಪ್ರಶ್ನೆ ಏನಂತ ಇದೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಏನು ನಮ್ಮ ಸಂವಿಧಾನ ನಮಗೇ ಸಮರ್ಪಿಸಿಕೊಂಡಿದ್ದೇವೆ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅದು ಅರ್ಥ ಆದ ತಕ್ಷಣ ರೋಮಾಂಚನ ಆಗುತ್ತೆ ನಮಗೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ ಇದು? ಬಹುತ್ವದ ಪ್ರಶ್ನೆ ಮುಂದೆತ್ಕೊಂಡಿದೆ, ಭ್ರಾತೃತ್ವದ ಪರಿಕಲ್ಪನೆಯನ್ನು ಮಾತನಾಡ್ತಾ ಇದೆ. ಈ ಭ್ರಾತೃತ್ವ ಬಹುತ್ವವನ್ನು ಎಲ್ಲಿಂದ ತೊಗೊಂಡ್ರು ಬಾಬಾ ಸಾಹೇಬರು? ಅವ್ರಿಗೆ ಪರ್ಯಾಯ ಅಂತ ಇದ್ದಿದ್ದು ಯಾವುದು? ಹಾಗಿದ್ರೆ ಈ ಪರ್ಯಾಯಕ್ಕೆ ಅವರು ಬೌದ್ಧ ಧರ್ಮಕ್ಕೆ ಯಾಕೆ ಹೋದರು? ಹಾಗಿದ್ರೆ ಬೌದ್ಧ ಅನ್ನೋದನ್ನು ಸ್ವತಃ ಬಾಬಾ ಸಾಹೇಬರು ಹೇಳ್ತಾರೆ, ಧರ್ಮ ಅಲ್ಲ, ಇದು ದಮ್ಮ. ಇವತ್ತಿಗೂ ನಿಮಗೆ ಒಂದು ಚರ್ಚೆನ ತೊಗೊಳ್ಳಿ, ಇದು ಭಾಳ ಕಡೆ ಚರ್ಚೆ ಆಗ್ತಿದೆ. ಬೇಕಾದ್ರೆ ನೀವು ಯಾರನ್ನಾದರೂ ಒಂದು ಪ್ರಶ್ನೆ ಕೇಳ್ಕೊಂಡು ಡಿಕ್ಸ್ನರಿಗೆ ಹೋಗಿ ಹುಡುಕೊಳ್ಳಿ, ಧರ್ಮ ಅಂದರೆ ಏನು ಅಂತ ಹುಡುಕಿ ನೀವು ನೋಡೋಣ. ಅವರಿಗೆ ತೋಚಿದಾಗ ಅದ್ರ ಬಗ್ಗೆ ವಿಶ್ಲೇಷಣೆಗಳಿದ್ದಾವೆ. ವಿವೇಕಾನಂದರು ಒಂದು ಕಡೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಧರ್ಮ ಅಂದರೆ ಒಳ್ಳೆತನ. ಎಷ್ಟು ಅದ್ಭುತವಾದ ಮಾತು ನೋಡಿ. ನಮ್ಮಲ್ಲಿ ನಾವು ಚಿಕ್ಕಂದಿದ್ದಾಗ ನಮಗೆ ಭಿಕ್ಷೆ ಬೇಡಕ್ಕೆ ಬರುವಂಥವ್ರು ಮನೆ ಮುಂದೆ ಏನು ಕೇಳ್ತಿರು ಗೊತ್ತಾ? ಅಮ್ಮ ತಾಯಿ ಧರ್ಮ ಮಾಡಿ ತಾಯಿ ಅಂತ ಕೇಳ್ತಿತ್ತು. ಧರ್ಮ ಮಾಡಿ ಅಂದರೆ ಅರ್ಥ ಏನು? ಆ ಕ್ಷಣಕ್ಕೆ ನನಗೆ ಹೊಟ್ಟೆ ತುಂಬಿಸೋದಕ್ಕೆ ಏನಾದರೂ ಮಾಡೋಕ್ಕಾಗತ್ತಾ? ಈ ಧರ್ಮ ಅನ್ನೋದು ಒಳ್ಳೆತನ. ಬಹುಶಃ ನಂಗೆ ಅನಿಸುತ್ತೆ ಜಗತ್ತಿನಲ್ಲಿ ಧರ್ಮ ಅನ್ನೋದಕ್ಕೆ ಒಳ್ಳೆತನ ಅನ್ನೋದಕ್ಕಿಂತ ಇನ್ನೊಂದು ವಿಭಿನ್ನವಾದ ವ್ಯಾಖ್ಯಾನ ಇದೆ ಅಂತ ನಂಗೆ ಅನಿಸೋದೇ ಇಲ್ಲ. ಹಾಗಾಗಿ ಇಡೀ ಧರ್ಮದ ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ವಾಗ್ವಾದ ಮಾಡ್ತಾ, ಅವ್ರ ಜೊತೆಗೆ ಸಂವಾದಗಳನ್ನು ಎತ್ತುತ್ತಾ, ಕೊನೆಗೆ ಯಾರ್ಯಾರೋ ಗುರುಗಳ ಹತ್ರ ಹೋಗಿ ಎಲ್ಲೂ ಸಾಧ್ಯ ಆಗಲಿ ಅಂತ ಕೊನೆಗೆ ತಾನೇ ಕೂತ್ಕೊಂಡು ನನಗೆ ಜ್ಞಾನೋದಯ ಆಗಿದೆ ಅಂತ ಎದ್ದು ಬಂದಂಥ ಬುದ್ಧ ಭಗವಾನ್ ಬಾಬಾ ಸಾಹೇಬರಿಗೆ ರೂಪಕ್ಕಾಗೋದು ಯಾಕೆಂದರೆ ಬಾಬಾ ಸಾಹೇಬ್ರಿಗೆ ಅದು ಭಾಳ ಚೆನ್ನಾಗಿ ಗೊತ್ತಿದೆ. ಬುದ್ಧನ ಒಳಗಡೆಗೆ ಈ ದಾಹ ಇತ್ತು, ಎಲ್ಲವನ್ನು ತಿಳಿದುಕೊಳ್ಳುವ ದಾಹ ಇತ್ತು, ಎಲ್ಲದರ ಬಗೆಗಿನ ಹಸಿವಿತ್ತು. ಹಾಗಾಗಿ ನೋಡಿ, ಒಂದು ಅರ್ಥಕ್ಕೆ ಈಗ ಒಂದು ಕಾಲಕ್ಕೆ ನಾನು ಅದಕ್ಕೆ ಮೀಸಲಾತಿ ಅಂತ ಹೇಳಿ ನಾನು ನಿಲ್ಲಿಸಿದ್ನಲ್ಲ, ಇವತ್ತು ಹಾಗಿದ್ದಾಗ ನೀವು ಯಾವ ಕಾರಣಕ್ಕಾಗಿ ಬಾಬಾ ಸಾಹೇಬರು ನಿಲ್ಲಿಸ್ತೀರಿ? ನನಗೆ ಬಹಳ ಸರಳವಾಗಿ ಅನಿಸೋದು ಏನು ಅಂತಂದರೆ, ನಾನು ಅಲ್ಲಿ ಆರಂಭದಲ್ಲಿ ನಿಮಗೊಂದು ಮಾತು ಹೇಳಿದೆ ನೋಡಿ, ಅಲ್ಲಿಂದ ಮತ್ತೆ ನಾವು ವಾಪಸ್ ಹೋಗೋಣ. ಏನಂದರೆ, ಈ ನೆಲದ ಒಳಗಡೆಗೆ ಜ್ಞಾನವನ್ನು, ಈಗ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಏನಾಗ್ತಿತ್ತು, ಮೇಷ್ಟ್ರುಗಳು ನಾವೇನೋ ಪ್ರಶ್ನೆ ಕೇಳ್ತಿದ್ವಿ,
ನಮ್ಮಲ್ಲಿ 2 ಥರ 3 ಥರ ಮೇಷ್ಟ್ರುಗಳಿರ್ತಾರೆ. ಒಂದು ಸಿದ್ಧವಾಗಿ ಬಂದು ಎಲ್ಲವನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಹುರುಪಿನಿಂದ ಪಾಠ ಮಾಡುವ ಮೇಷ್ಟ್ರು. ಇನ್ನೊಂದು ನನಗೆ ಗೊತ್ತಿದೆ ಏನೋ ಹೇಳ್ತೀನಿ ಅಂತ ಹೋಗೋ ಮೇಷ್ಟ್ರು. ಅಲ್ಲೊಬ್ಬ ವಿದ್ಯಾರ್ಥಿ ಒಂದು ಹೊಸ ಪುಸ್ತಕ ಓದ್ಕೊಂಬಂದು ಮೇಷ್ಟ್ರಿಗೊಂದು ಪ್ರಶ್ನೆ ಕೇಳಿಬಿಡ್ತಾನೆ. ಮೇಷ್ಟ್ರು ಗಾಬರಿ ಆಗಿಬಿಡ್ತಾನೆ, ಯಾಕೆಂದರೆ ನಾನು ಅದು ಓದಿಲ್ಲ ಅಂತ. ಆಗ ತಕ್ಷಣ ಮೇಷ್ಟ್ರು ರಿಯಾಕ್ಟ್ ಮಾಡಬಹುದಾದ್ದೇನೋ ಸ್ವಲ್ಪ ಸಮಾಧಾನದಿಂದ ಹೇಳೋದಾದರೆ, ವೆರಿ ಗುಡ್, ನೀನು ಆ ಪುಸ್ತಕ ಓದ್ಕೊಂಬಂದಿದ್ಯಾ, ಅದನ್ನು ನಾಳೆ ನಾನು ಓದ್ಕೊಂಬಂದು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಸಾಕು, ನಾನು ದೊಡ್ಡವನಾಗ್ಬಿಡ್ತೇನೆ. ಯಾಕಂದರೆ ನಾನು ಎಲ್ಲವನ್ನು ತಿಳಿದು ಅರ್ದು ತಿಳ್ಕೊಳ್ಳೋದಕ್ಕೆ ನಾನು ಸರ್ವಜ್ಞ ಅಲ್ಲ, ನಾನು ಬಾಬಾ ಸಾಹೇಬ್ ಅಲ್ಲ, ನಾನು ಬುದ್ಧನೂ ಅಲ್ಲ. ನನಗೆ ಲಿಮಿಟೇಷನ್ಸ್ ಇದೆ. ನನ್ನ ಓದಿನ ಕ್ರಮಕ್ಕೂ ನಿಮ್ಮ ಓದಿನ ಕ್ರಮಕ್ಕೂ ಡಿಫ್ರೆನ್ಸಸ್ ಇದೆ. ನಾವು ಓದ್ತಾ ಇದ್ದೀವಿ ಅನ್ನೋ ಸತ್ಯ. ನೀವು ಹಂಗೆ ಹೇಳಿದಾಗ, ನೀವೇನೋ ಪ್ರಶ್ನೆ ಕೇಳಿದಾಗ ನಾನು ತಿಳಿದಿದ್ರೆ ನಾಳೆ ತಿಳ್ಕೊಂಬಂದು ಹೇಳ್ತೀನಿ, ಏನೂ ತೊಂದರೆ ಇಲ್ಲ. ಯಾಕಂದರೆ ನನಗೆ ಗೊತ್ತಿರೋದೆಲ್ಲ ನಿಮಗೆ ಗೊತ್ತಿರಬೇಕು ಅಂತಲ್ಲ, ನೀವು ತಿಳ್ಕೊಂಡಿದ್ದು ನನಗೆ ಗೊತ್ತಿರಬೇಕು ಅಂತೆಲ್ಲ. ಪರಸ್ಪರವಾಗಿ ಸಂವಾದದ ಮೂಲಕ ಈ ಸಂವಾದ ಅಂದರೆ ಏನು ಹೇಳಿ, ನಿಮಗೆ ಗೊತ್ತಿರೋದನ್ನು ನನಗೆ ಗೊತ್ತಿರೋದನ್ನು ನಮ್ಮ ಜೊತೆ ಮಾತನಾಡಿಕೊಳ್ಳುವ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ, ಅಥವಾ ನಿಮ್ಮಿಂದಲೇ ನಾನು ಕಲಿಯುವ, ಅಥವಾ ನನ್ನಿಂದಲೇ ನೀವು ಕಲಿಯುವ ಕಿರಿತನದ ಪ್ರಶ್ನೆಗಳಿಲ್ಲ ಸ್ನೇಹಿತರೆ ಜ್ಞಾನಕ್ಕೆ. ಹಾಗಾಗಿ ಅಲ್ಲ. ಸೊ ಈ ಪ್ರಶ್ನೆಗಳನ್ನು ಎತ್ತೋದಾದರೆ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋಬೇಕು. ನನಗೆ ಉತ್ತರ ಬೇಕು, ನೀವೆಲ್ಲಿಂದಲಾರು ಹುಡುಕಿ. ಬಾಬಾ ಸಾಹೇಬರು ಕೇಳಿದ ಎಲ್ಲವೂ ಇಷ್ಟೇ. ಅವ್ರು ಪ್ರತಿಯೊಂದನ್ನು ಎತ್ತಿರಿ. ಜಾತಿ ಯಾಕೆ, ವರ್ಣಾಶ್ರಮ ಯಾಕೆ, ನೀವು ಕಾರಣ ಕೊಡಿ. ನೀವು ಕಾರಣ ಕೊಟ್ಟರೆ ನಾನು ನಿಮ್ಮನ್ನು ಒಪ್ಕೋತೀವಿ. ನಿನಗೆ ಅಕ್ಷರ ಬೇಡ, ಯಾಕೆ ನೀವು ನನಗೆ ಅಕ್ಷರ ಕೊಡಲಿಲ್ಲ? ಪ್ರತಿಭೆ ಅನ್ನೋದು ಯಾರ ಮನೆಯ ಸ್ವತ್ತು? ಇಷ್ಟೆಲ್ಲ ಮಾತನಾಡೋ ಹೊತ್ತಿಗೆ ಈ ದೇಶದಲ್ಲಿ ಇಷ್ಟೊಂದು ಜನ ವಿದ್ವಾಂಸರುಗಳು ಅಕ್ಷರ ಕಲಿತು ಸಂಸ್ಕೃತ ಕಲಿತು ಯೋಚನೆ ಮಾಡೋ ಅಷ್ಟೊತ್ತಿಗೂ ಮತ್ತು ಅದ್ಯಾಕೆ ಬಾಬಾ ಸಾಹೇಬ್ರು ಯಾಕೆ ವಿಶ್ವಜ್ಞಾನಿ ಆದರು? ಅಂದರೆ ನಿಮ್ಮ ಟ್ಯಾಲೆಂಟನ್ನು ನೀವು ಬಚ್ಚಿಡೋಕ್ಕಾಗಲಿಲ್ಲ ಅಲ್ವಾ? ಅದಕ್ಕೆ ಭಾಳ ಸಲ ಮಾತಾಡುವಾಗ ದಲಿತ ಅಂಬೇಡ್ಕರ್ ಸಾಧ್ಯವೇ ಇಲ್ಲ, ನಾವು ಹಂಗೆ ಎಲ್ಲಿಗೂ ಬಾಬಾ ಸಾಹೇಬರನ್ನ ಬ್ರ್ಯಾಂಡ್ ಮಾಡಬೇಕಾದ್ದೇ ಇಲ್ಲ. ಬಾಬಾ ಸಾಹೇಬರು ಈ ಭಾರತ ದೇಶದ ಹೆಮ್ಮೆ, ಈ ನೆಲದ ನಿಜವಾದ ಸತ್ವ ಮತ್ತು ನಮ್ಮೆಲ್ಲರ ಸ್ವಾಭಿಮಾನದ ರೂಪಕ. ನನ್ನ ಕುಲ ಭಾರತದ್ದು ಅಂತ ಹೇಳೋದೇ ಆದರೆ ನನ್ನ ಪರಂಪರೆ ಬಾಬಾ ಸಾಹೇಬರು ಅಂತ ಹೇಳೋಕ್ಕೆ ನನಗೆ ಯಾಕೆ ಸಂಭ್ರಮಿಸ್ತೀನಿ ನಾನು. ಯಾಕಂದರೆ ಅವ್ರು ನೀವು ಯಾವುದಕ್ಕೆ ಬೇಕಾದರೂ ಉತ್ತರ ಇದೆ. ನನಗೆ ಆಶ್ಚರ್ಯ ಹುಟ್ಟಿಸೋದೇನು ಅಂದರೆ, ಇಷ್ಟು ಪುಟಗಳನ್ನು ಈ ಮನುಷ್ಯ ಬರೆದದ್ದೆಲ್ಲಿಂದ? ನೀವು ಪುಟ ಸಂಖ್ಯೆ ಲೆಕ್ಕ ಹಾಕಿ ಬಹುಶಃ ಅವರು ದಿನಗಳನ್ನು ಲೆಕ್ಕ ಹಾಕಿದರೆ ಹುಟ್ಟಿದ ದಿನದಿಂದ ಅದಕ್ಕಿಂತ ಜಾಸ್ತಿ ಪುಟಗಳಿದೆಯಲ್ಲ. ನೀವು ಜ್ಞಾನಕ್ಕೆ ಯಾವ ಪ್ರಶ್ನೆಗಳು ಮಾಡಿದ್ರು ಬಾಬಾ ಸಾಹೇಬರು ಉತ್ತರ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಇದೆಯಲ್ಲ. ಎಲ್ಲಿಂದ ಬಂತು? ಹಾಗೇನು ಇದೇನು ನನಗೆ ನಾಲಿಗೆ ಮೇಲೆ ಕಾಳಿಮಾತೆ ಬರೋದ್ರಿಂದ ಬಂದದ್ದಲ್ಲಪ್ಪ. ಇದು ನನ್ನನ್ನು ಬದುಕಿಗೆ ಪ್ರಯೋಗಕ್ಕೆ ಒಡ್ಡುಕೊಂಡು ನನ್ನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ನಾನು ಅವ್ರ ಜೊತೆಗೆ ಅನುಸಂಧಾನ ಮಾಡುವ ಎಲ್ಲ ಸಾಧ್ಯತೆಗಳಿಂದ ಬಂದದ್ದಿದು. ಹಾಗಾಗಿಯೇ ಜ್ಞಾನ ಸೂರ್ಯ ಅಂತ ಯಾಕೆ ಕರೆದ್ವಿ ನಾವು ಬಾಬಾ ಸಾಹೇಬರನ್ನ? ನಿನಗೆ ಸಂಸ್ಕೃತ ಓದೋಕ್ಕೆ ಗೊತ್ತಾ ಅಂತ ಕೇಳಿ ಸಂಸ್ಕೃತ ಕಲಿತಾರೆ, ಪರ್ಷಿಯನ್ ಕಲಿತಾರೆ. ಎಷ್ಟು ಭಾಷೆ ಗೊತ್ತಿದ್ದು ಬಾಬಾ ಸಾಹೇಬರಿಗೆ? ಎಷ್ಟು ಪದವಿಗಳನ್ನು ಕಲ್ತಿದ್ರು? 9 ಭಾಷೆಗಳು ಬಾಬಾ ಸಾಹೇಬರು ಬರ್ತಿತ್ತು. ಎಲ್ಲೆಲ್ಲಿ ಜ್ಞಾನ ಇದೆ ಅನ್ನೋ ಭಾಷೆಗಳನ್ನೆಲ್ಲ ಕಲ್ತ್ಕೊಂಡ್ರು ಅವರು. ಯಾಕೆಂದರೆ ನೀವು ಅದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ, ನಿಂಗೆ ಗೊತ್ತಾ? ಹೌದಲ್ಲ? ಒಂದು ಭಾಷೆ ಇರೋದೇ ಸಂವಹನಕ್ಕೆ, ಭಾಷೆ ಇರೋದೇ ಬೆಳೆಯೋಕ್ಕೆ ಅನ್ನೋ ಭಾಷೆನ ನೀ ಈ ಭಾಷೆ ಕಲ್ತ್ಬಿಟ್ರೆ ನೀನು ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಈ ಭಾಷೆ ಕೇಳಿದ್ರೆ ನೀನು ಕಿವಿಗೇನೋ ಹಾಕ್ಬಿಡ್ತೀನಿ ಅಂತ ಭಾಷೆನೇ ಸಾಯಿಸ್ಬಿಡು ಅಂತ ನೆಲದೊಳಗಡೆಗೆ ಈ ಭಾಷೆ ಅನ್ನೋದ್ರ ಮೂಲಕ ಸಂವಹನ ಮಾಡೋದು ಅನ್ನೋದನ್ನು ಹೇಳಿಕೊಟ್ರಲ್ವಾ. ಹಾಗಾಗಿ ಈಗ ಭಾಳ ಹಿಂದೆ ಒಂದು 20 ವರ್ಷಗಳ ಹಿಂದೆ ನಿಮ್ಮ ಈ ಯಾವುದೋ ಇವೆಲ್ಲ ಬಂದಾಗ, ಅದು ನಿಮ್ಮ ಗೂಗಲ್ಲೆಲ್ಲ ಬಂದಾಗ 20 ವರ್ಷದಲ್ಲಿ ಭಾರತದಲ್ಲಿ ಸಾಯಲಿರುವ ಭಾಷೆಗಳು ಅಂತ ಒಂದು ಪಟ್ಟಿ ಮಾಡಿತ್ತದು. ಅದರೊಳಗಡೆ ಕನ್ನಡ ಇತ್ತು 3ನೇ ಸ್ಥಾನದಲ್ಲಿ. 25 ವರ್ಷ ಆಗೋಯ್ತಲ್ಲ, ಇದೆಯಲ್ಲ ಕನ್ನಡ ಭಾಷೆನ ಯಾರೋ ಒಬ್ಬರು ಯಾತಕ್ಕೋ ಸಾಯ್ಸೋಕ್ಕಾಗಲ್ಲ ಸ್ನೇಹಿತರೆ, ಅದು ಬೆಳೆಯುತ್ತದು. ನನ್ನ ಭಾಷೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಆಸುಪಾಸಿನಲ್ಲಿ ಇಂಗ್ಲೀಷ್ ಮಾತಾಡೋದು ಮಾತ್ರ ಬದುಕು ಅಂತ ಅಂದ್ಕೊಂಡವ್ರ ಹತ್ರ ನಿಮ್ಮ ಹತ್ರ ಇಂಗ್ಲೀಷ್ ಇರ್ಬೋದು. ಆದರೆ ನೀವು ಊರು ಬಿಟ್ಬಿಟ್ಟು ನಿಮ್ಮ ಊರಿಗೆ ಹೋದರೆ, ನೀವು ಊರ್ಲಾಗ 4 ಇಂಗ್ಲೀಷ್ ಮಾತಾಡಿ ಸರಿಯಾಗಿ ಕನ್ನಡ ಮಾತಾಡೋ ಅಂತಾರೆ ನಿಮ್ಮ ಊರಿನ ಜನ. ಹಾಗಾಗಿ ಭಾಷೆ ಬದುಕಿದ್ದೆಲ್ಲಿ? ಭಾವನೆಗಳ ಜೊತೆಗೆ ಈ ಭಾವನೆ ಸಂವಹನಗೊಳ್ಳೋದೆಲ್ಲಿ? ಜ್ಞಾನ ಅನ್ನೋದು ಯಾಕೆ ಎಷ್ಟು ಸಲ ನೀವು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಾತಾಡ್ತಷ್ಟು ಸುಪ್ರೀಂ ಕೋರ್ಟ್ ಯಾಕೆ ಮಾತೃಭಾಷೆನಲ್ಲೇ ಮಾತನಾಡಿ ಅಂತ ಹೇಳ್ತಿದೆ? ಬಾಬಾ ಸಾಹೇಬರು ಅದನ್ನು ಅರ್ಥ ಮಾಡಿಸಿದ್ರು ನೋಡಿ. ಈ ಭಾಷೆ ಅನ್ನೋದು ಯಾಕೆ ಬೇಕು ಅನ್ನೋದನ್ನು ಅರ್ಥ ಮಾಡಿಸಿದ್ರು. ಅದಕ್ಕೆ ವ್ಯವಹಾರದ ಭಾಷೆ ಯಾವುದು ಅಂತ ಹೇಳಿದರು, ಮಾತೃಭಾಷೆ ಯಾವುದು ಅಂತ ಹೇಳಿದರು, ಮೂಲ ಭಾಷೆ ಯಾವುದು ಅಂತ ಹೇಳಿದರು, ಜ್ಞಾನದ ಭಾಷೆ ಜೊತೆಗೆ ಅನುಸಂಧಾನ ಮಾಡಿದರು. ಹಾಗಾಗಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಧೀಮಂತ ಪ್ರಜ್ಞೆಯನ್ನು ರೂಪಿಸಿಕೊಳ್ಳುವಾಗ ನನಗನ್ಸೋದು, ಎಲ್ಲೆಲ್ಲೋ ಯಾಕೆ ಹುಡುಕ್ತೀರಿ ಜ್ಞಾನಕ್ಕೆ? ಈ ನೆಲದ ಒಳಗಡೆಗಿದೆ ಸ್ನೇಹಿತರೆ, ನಿಮ್ಮಂಥ ಯೂತ್ಸಿಗೆ ನಾವು ಅವ್ರನ್ನ ಕೊಡಬೇಕಾಗಿದೆ. ಹಾಗಾಗಿಯೇ ಬಹುಶಃ ಇದೊಂದು ಅಸಮಾನತೆ ಅನ್ನೋದನ್ನು ಹೊಡೆದಾಕೋದೇ ಯಾಕೆ? ಈಗ ನೋಡಿ, ಸ್ವಾತಂತ್ರ್ಯ ಮತ್ತು ಸಮಾನತೆ ಬಗ್ಗೆ ಬಾಬಾ ಸಾಹೇಬರದು ಒಂದು ತಕರಾರಿತ್ತು. ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯದಲ್ಲಿ ನಡೆಯುವಂಥ ಒಂದು ಪ್ರಶ್ನೆ. ಗಾಂಧಿಯವರಿಗೆ ಸ್ವಾತಂತ್ರ್ಯ ಬೇಕಿತ್ತು, ಮೊದಲು ಸ್ವಾತಂತ್ರ್ಯ ಬರಲಿ, ಸಮಾನತೆ ಸಾಧಿಸ್ಕೊಳ್ಳೋಣ ಅಂದರು. ಆದರೆ ನೋವು ಸಂಕಟಗಳು ಅರ್ಥ ಆಗಿದ್ದು ಯಾರಿಗೆ? ಬಾಬಾ ಸಾಹೇಬರು. ಅವ್ರು ಹೇಳಿದರು, ಸಮಾನತೆ ಬಂದರೆ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ. ಎಷ್ಟು ಸಹಜವಾದದ್ದಲ್ವಾ? ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಹೌದು. ಸ್ವಾತಂತ್ರ್ಯ ಸಿಕ್ಕಿ ಸಮಾನತೆನೇ ಇಲ್ಲದೆ ಹೋದರೆ? ಇವತ್ತು ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ನಾವು. ಆದರೆ ಈಗ ನಾನು ಹೇಳಿಲ್ಲ, ನಮ್ಮ ಒಳ ಪಂಗಡಗಳಲ್ಲೇ ನಾವು ಮದುವೆ ಮಾಡ್ಕೋಬೇಕಾಗಿದೆ. ನಾನು ಊಟ ಮಾಡೋದಕ್ಕೆ ಇವತ್ತು ನನ್ನ ಜಾತಿ ಬೇಕಾಗಿದೆ.
ಇವತ್ತಿಗೂ ಸಹಪಂಕ್ತಿ ಭೋಜನ ನನ್ನ ಮಧ್ಯದಲ್ಲಿ ಸಾಧ್ಯ ಆಗ್ತಿಲ್ಲ. ಆದರೆ ಸರ್ವ ಸ್ವತಂತ್ರ ಭಾರತದಲ್ಲಿ ಇದ್ದೀರಲ್ಲ ನೀವು, ಹೌದಾ? ನಾವು ದೇವಾಲಯಗಳಿಗೆ ಕೆಲವು ಊಟಕ್ಕೆ ಹೋದರೆ ಆ ಕಡೆ ಕೆಲವು ಕೂತ್ಕೋಬೇಕು, ಈ ಕಡೆ ಕೆಲವು ಕೂತ್ಕೋಬೇಕು, ಶರ್ಟ್ ಬಿಚ್ಚಿ ದೇವಸ್ಥಾನಕ್ಕೆ ಊಟಕ್ಕೆ ಹೋಗಬೇಕು ಅಲ್ವಾ? ಹೌದಲ್ವಾ? ನಮ್ಗೆ ಇವತ್ತಿಗೂ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಯಾಕೆ ಶರ್ಟ್ ಬಿಚ್ಚಿ ದೇವಸ್ಥಾನಕ್ಕೆ ಹೋಗಬೇಕು? ಉತ್ತರ ಗೊತ್ತಿಲ್ಲ, ಆದರೂ ಸುಮ್ಮನೆ ಬಿಚ್ಚಿ ಹೋಗ್ತಿದ್ದೀವಿ. ಕೇಳಬೇಕಲ್ವಾ? ಯಾಕೆ ಶರ್ಟ್ ತೆಗೆದು ನಾನು ದೇವಸ್ಥಾನಕ್ಕೆ ಬರಬೇಕು? ಸೊ ಇದನ್ನು ಅಲ್ಲಿಂದ ಶುರು ಮಾಡಿದ್ರಲ್ವ ಬಾಬಾ ಸಾಹೇಬರು. ನೀವು ಉಂಡ ಎಲೆ ಮೇಲೆ ಉರುಳಬೇಕು. ಯಾಕೆ ಉರುಳಬೇಕು? ಪ್ರಶ್ನೆ ಕೇಳಿ, ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದರಿಂದ ಏನು ಸಾಧ್ಯ ಆಗುತ್ತೆ ಅಂತ ಒಂದು ಹೇಳಿ. ಸೊ ಇದನ್ನು ಪ್ರಶ್ನಿಸೋದೇ ಮಹಾಪರಾಧ ಅಂತ ಇಟ್ಕೊಂಡು, ಯಾಕಂದ್ರೆ ನಾವು ಮತ್ತೆ ಮಾತಾಡ್ತೀವಲ್ಲ, ಬಾಬಾ ಸಾಹೇಬರನ್ನ ಓದ್ಕೊಂಡವ್ರು ನಾವೆಲ್ಲ ದೈವತ್ವ ಅದರ ಬಗ್ಗೆಗೆ ಇದು ನಿಮಗೆ ದೇವರು ನಂಬಿಕೆ ಇವು ನಿನ್ನ ಖಾಸಗಿಯಾದ ನಂಬಿಕೆ ಹೌದು, ಅದರ ಆಚರಣೆ ವಿಚಾರಕ್ಕೆ ಬಂದರೆ ಇದನ್ನು ಕುರಿತು ಬಾಬಾ ಸಾಹೇಬರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಸಂದರ್ಭಗಳನ್ನು ಇಟ್ಕೊಂಡು ಹೊಸ ಪ್ರಜ್ಞೆಗಳಿಗೆ ಬಾಬಾ ಸಾಹೇಬರು ಯಾಕೆ ಬೇಕು? ಅದಕ್ಕೆ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ, ಯಾಕೆ ನಾನು ನಿಮಗೆ ಮತ್ತೆ ಕತೆ ಹೇಳಬೇಕಾಗಿಲ್ಲ ಬಂಧುಗಳೇ. ನಿಮ್ಗೆ ಅಂಬೇಡ್ಕರ್ ಕತೆ ಹೇಳೋದು ಬೇಡ. ಯಾಕೆಂದರೆ ಕತೆಗಳನ್ನು ನಾನಾ ಥರದಲ್ಲಿ ನೀವು ಕೇಳ್ಕೊಂಡಿದ್ದೀರಿ. ಇವತ್ತು ಬೇಕಾಗಿರೋದು ಏನಂದರೆ, ನಾನು ಸಾಂಸ್ಕೃತಿಕ ಪ್ರಜ್ಞೆ ಮತ್ತು ಜವಾಬ್ದಾರಿ ಅಂತ ಒಂದು ಮಾತನ್ನು ಸೇರಿಸ್ತಾ ಇದ್ದೀನಿ. ಏನದು ಜವಾಬ್ದಾರಿ? ನನ್ನ ಎದುರುಗಡೆಗಿರುವ ನೀವು ಹೊಸ ತಲೆಮಾರು ಎಷ್ಟು ಜವಾಬ್ದಾರಿಯಿಂದ ಬಾಬಾ ಸಾಹೇಬರನ್ನ ಹೇಗೆಲ್ಲ ಸ್ವೀಕರಿಸಬಲ್ಲಿರಿ, ಆ ಕುತೂಹಲ ನನಗೆ ವಿಶ್ವವಿದ್ಯಾನಿಲಯಕ್ಕೆ ಇದೆ. ಸೊ ಈ ದಾಹ ನಿಮ್ಮದಾಗಬೇಕು. ಯಾಕೆಂದರೆ ನೀವು ನಾಳಿನ ತಲೆಮಾರು. ನೀವು ಹೇಗೆ ಏನನ್ನು ಒತ್ಕೊಂಡು ಹೋಗ್ತೀರೋ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಸುಮ್ಮನೆ ಅದೊಂದು ರೂಪಕವಾಗಿ, ಅದೊಂದು ಪ್ರತಿಮೆಯಾಗಿ ನಮ್ಮ ಮಧ್ಯೆ ಉಳ್ಕೋಬಾರ್ದು. ಅದು ಸತ್ಯವಾಗಿ, ತತ್ವವಾಗಿ ನಮ್ಮೊಳಗಡೆ ಹೇಗೆ ಉಳ್ಕೋಬೇಕು ಅನ್ನೋಂಥದ್ದನ್ನು ಕುರಿತು ಮಾತನಾಡುವ, ನಿಮ್ಮ ಜೊತೆಗೆ ಸಂವಾದಿಸುವ ಅಗತ್ಯ ನಮಗಿದೆ ಅಂತ ಅನಿಸಿ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಿದೆ ಅಂತ ನಾನು ಅಂದುಕೊಂಡಿದ್ದೀನಿ. ಗ್ರೇಟ್ ಸರ್, ಅದ್ಭುತ. ಅಂಬೇಡ್ಕರ್ ಅನ್ನುವಂಥ ಒಂದು ಪ್ರಜ್ಞೆ, ಆ ಪ್ರಜ್ಞೆಗೆ ನಿಜವಾಗ್ಲೂ ನನ್ನ ಕೈಲಿ ವ್ಯಾಖ್ಯಾನ ಅರ್ಥ ಕೊಡೋಕ್ಕಾಗಲ್ಲ. ಅದು ನಿಮ್ಮನ್ನು ಎಷ್ಟು ದೂರ ಹೇಗೆ ನೀವು ಹೊಂದ್ಕೊಳ್ತೀರೋ ಹಾಗೆಲ್ಲ ನಿಮ್ಮನ್ನು ಬೆಳೆಸೋವಂಥ ಒಂದು ದೊಡ್ಡ ಪ್ರಜ್ಞೆ ಅದು. ಅಂಥ ಒಂದು ದೊಡ್ಡ ಪ್ರಜ್ಞೆಯನ್ನು ನಿಮ್ಮ ಎದೆಯಾಳಕ್ಕೆ ಇಳಿಸಿದಂಥ ಪ್ರಶಾಂತ್ ಜಿ ನಾಯಕ್ ಅವರಿಗೆ ಧನ್ಯವಾದಗಳು ಸರ್. ಈಗ ನಿಮ್ಮ ಸರದಿ, ನೀವು ಇದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಎಸ್ ಸರ್, ಶುರು ಮಾಡಿ. ನೆಕ್ಸ್ಟ್. ನಮಸ್ಕಾರ ಸರ್, ನನ್ನ ಹೆಸರು ಚರಣ್ ಅಂತ, MA ಇನ್ ಇಂಗ್ಲೀಷ್ ಮಾಡ್ತಾ ಇರೋದು. ತಾವು ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ರಿ ಸರ್. ಸೊ ಇವತ್ತು ನಾನು ಗಮನಿಸಿದ ಹೇಳೋದಾದರೆ, ಶೂದ್ರ ಸಮುದಾಯ ಇದೆಯಲ್ಲ ಸರ್, ಅಲ್ಲಿ ಬಹುತ್ವ ಇದೆ ಮತ್ತು ಸಾಮರಸ್ಯಗಳು ಜೊತೆಗೆ ಜಾತಿಯ ಸಂಕುಚಿತತೆ ಅನ್ನೋದು ಇದೆ, ಲಿಂಗಭೇದ ಅನ್ನೋವಂಥದ್ದು ಕೂಡ ಇದೆ. ಮತ್ತು ಇವತ್ತಿನ ವಿಕೃತವಾದಂಥ ಒಂದು ಸಾಂಸ್ಕೃತಿಕ ರಾಜಕಾರಣನ ನೋಡಿದಾಗ ಶೂದ್ರ ಸಮುದಾಯ ಅನ್ನೋಂಥದ್ದು ಯಾವಾಗಲೂ ಕೂಡ ತನ್ನ ಮೇಲಿರುವಂಥ ಒಂದು ವೈದಿಕ ಅಂಶಗಳನ್ನ ಸಾಕಷ್ಟು ಅನುಕರಣೆ ಮಾಡ್ತಾ ಸ್ವಗೀಳಿಗೆ ಬೀಳ್ತಿದೆ ಅಂತ ನಾನು ಗಮನಿಸಿದ್ದೀನಿ ಸರ್. ಸೊ ಅದಕ್ಕೋಸ್ಕರ ಆದರೆ ಈಗ ಶೂದ್ರ ಸಮುದಾಯಕ್ಕೂ ಮತ್ತು ಈ ಬೌದ್ಧ ಧರ್ಮ ಮತ್ತು ಬೌದ್ಧ ಧಮ್ಮ ಮತ್ತು ಅಂಬೇಡ್ಕರ್ ಅವರ ಮೌಲ್ಯಗಳೇನಿದೆ ಸರ್, ಇದ್ರ ಜೊತೆ ಒಂದು ಒಡನಾಟನ ಏರ್ಪಡಿಸೋದು ಹೇಗೆ ಮತ್ತು ಅದನ್ನು ಅಂತರ್ಗತ ಮಾಡಿಸೋದು ಹೇಗೆ ಅಂತ ಶೂದ್ರ ಸಮುದಾಯದಲ್ಲಿ ಸರ್? ಅದೇ ಇದ್ರ ಪ್ರಯತ್ನ. ನಿಮ್ಮೆಲ್ಲ ನಾವು ಭರವಸೆ ಇಟ್ಕೊಂಡಿರೋದು ಯಾವ ಕಾರಣಕ್ಕಾಗಿ? ಯಾಕೆ ಅಂತಂದರೆ, ಈಗ ನೋಡಿ, ಯೋಚನೆ ಮಾಡಿ, ಒಬ್ಬ ಮನುಷ್ಯನನ್ನು ಓದಿಸಲಿಕ್ಕೂ ಬಿಡೋದಿಲ್ಲ, ಮೆಟ್ಲತ್ಸೋದಕ್ಕೆ ಬಿಡೋದಿಲ್ಲ, ಸಾರ್ವಜನಿಕ ಕೆರೆ ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊಂಡೇ ತುಳ್ಕೊಂಡು ಬಂದಿರೋ ಶತಮಾನಗಳ ಚರಿತ್ರೆ ದೇಶದೊಳಗಡೆಗೆ ಒಬ್ಬ ಮನುಷ್ಯ ಹಂಗೆ ಮಾಡಿದ್ದಾದರೆ ಅವನನ್ನೆಲ್ಲ ಓದ್ಕೊಂಡು ಇಲ್ಲಿ ಎಲ್ಲ ಬಿಟ್ಬಿಡೋಣ, ಇಲ್ಲಿ ಕೂತಿರೋ ನೀವು 15 ಜನ ಎಷ್ಟು ಕ್ರಾಂತಿ ಮಾಡ್ಬೋದಲ್ಲ? ನೀವು ಒಬ್ಬ ಒಂದು ಊರಿನ ಒಳಗಡೆಗೆ ಸುಧಾರಣೆ ಯಾಕೆ ಮಾಡೋಕ್ಕಾಗಲ್ಲ? ಹೌದಲ್ವಾ? ಹಾಗಾಗಿ ಈಗ ಇಷ್ಟು ಜನ ಬಲ್ಲವರು ತಿಳಿದವರು ಅಂತ ಯೋಚನೆ ಮಾಡ್ತಾ ಇದು ತಪ್ಪು ಅಂತ ಗೊತ್ತಿದ್ದರೂ ಮಾಡಬಹುದು ಆದದ್ದು ಅನ್ನೋದನ್ನು ಯಾಕೆ ಪ್ರಶ್ನೆ ಮಾಡಲ್ಲ? ನಾನು ಆಮೇಲೆ ನನಗೂ ಹೌದು ಬೆಳಗಾಗೋಷ್ಟು ಕ್ರಾಂತಿ ಆಗುತ್ತೆ ಅಂತ ನಂಗೆ ನಂಬಿಕೆ ಇಲ್ಲ. ಆದರೆ ನೀವು ನಿಮ್ಮ ತಂದೆ ತಾಯಿ ಹತ್ರ ಇದ್ದು ಏನೋ ಮಾಡೋಕ್ಕಾಗ್ತಿಲ್ಲಲ್ಲ, ಆದರೆ ನಾಳೆ ನಿಮ್ಮ ಮಕ್ಕಳ ಕಾಲಕ್ಕೆ ಮಾಡಿ ನೀವು, ಹೌದಲ್ಲ? ನನ್ನ ಮಕ್ಕಳಿಗೊಂದು ಒಂದು ಸರ್ವ ಸಮಾನತೆ ಸ್ವಾತಂತ್ರ್ಯನ ಸೃಷ್ಟಿ ಮಾಡಿಬಿಡೋಣ, ಬಿಡಿ ನಾವು ಅದೆಲ್ಲರ ಜೊತೆಗೆ ಬೆಳೆಯುವಂಥದ್ದು ಮಾಡಲಿ. ಈಗ ನಮ್ಮ ಕುವೆಂಪು ಅವರು ವಿಶ್ವಮಾನವತೆಯ ಬಗ್ಗೆ ಮಾತನಾಡಿದಾಗ ಪ್ರಭುಶಂಕರ್ ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ಗುರುಗಳೇ ಇದು 500 ವರ್ಷಕ್ಕೆ ಸಾಧ್ಯ ಆಗುತ್ತಾ ಅಂತ. ವಿಶ್ವಮಾನವತೆ, ಅದು ಕುವೆಂಪು ಎಷ್ಟು ಚಂದ ಉತ್ತರ ಕೊಡ್ತಾರೆ ಅಂದರೆ 501 ವರ್ಷಕ್ಕೆ ಸಾಧ್ಯ ಆಗಲಿ ಬಿಡಿ ಅಂತಾರೆ. ಈ ನೆಲದೊಳಗೆ ದಾರ್ಶನಿಕರಲ್ಲಿ ನಡ್ಕೊಂಡೋಗಿದ್ದು ಯಾವ ಕಾರಣಕ್ಕಾಗಿ? ಬುದ್ಧ ಯಾಕೆ ಹಂಗೆ ಮಾಡಿದರು? ಬಾಬಾ ಸಾಹೇಬ್ರು ಯಾಕೆ ಹಂಗೆ ಮಾಡಿದರು? ಅವ್ರು ಹೇಳಿದ್ರಲ್ಲ, ನೀವು ಸಾಧ್ಯವ್ರು ಎಳ್ಕೊಂಡೋಗಿಲ್ದರೆ ಬಿಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಆಶಾವಾದಕ್ಕೆ ಬೆಲೆ ಇದೆ ಸ್ನೇಹಿತರೆ. ಆದರೆ ಆಶಾವಾದಕ್ಕೆ ಬೆಲೆ ಇರೋದು ಯಾವಾಗ ಅಂದರೆ ನಿಮ್ಮಂಥವ್ರು ಮಾತಾಡಬೇಕು, ನಿಮ್ಮಂಥವ್ರು ಮುಂದಕ್ಕೆ ಬರಬೇಕು. ಈಗ ವಿವೇಕಾನಂದರು ಕೇಳಿದ್ರಲ್ಲ, 50 ಜನ ಬಲಿಷ್ಠ ಯುವಕರನ್ನು ಕೊಡಿ. ನಾನು ಈ ಬಲಿಷ್ಠ ಯುವಕರು ಅಂದರೆ ಅವ್ರು ಕೇಳ್ತಿರೋದು ಏನು, ಇದು 6 ಪ್ಯಾಕ್ ಮನುಷ್ಯನನ್ನು ಅಲ್ಲ, ಬೌದ್ಧಿಕವಾಗಿ, ಮಾನಸಿಕವಾಗಿ
ಗಟ್ಟಿ ಇರುವ ನಿಮ್ಮಂಥ ಮನಸ್ಥಿತಿಗಳನ್ನು ಕೊಟ್ಟರೆ ಬೇಕಾದಷ್ಟಲ್ಲ. ನೀವು ಹೌದು ಅನ್ರಿ ಇಲ್ಲ ಅನ್ರಿ, ಇವತ್ತು ನೀವು 15 ಜನ ಯಾರು ಬಂದಿದ್ದೀರೋ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುತ್ತೆ. ನೀವು ಪ್ರಶ್ನೆ ಕೇಳುವಾಗ ಯೋಚನೆ ಮಾಡ್ತೀರಿ, ನಿಮ್ಗೆ ಇದು ಸರಿ ಅನಿಸಿರುತ್ತೆ. ಇಷ್ಟೇ ನಾವು ಮಾಡಬೇಕಾಗಿರುತ್ತೆ. ನಾನು ಭಾಳ ದೊಡ್ಡ ಆಶಾವಾದಿ ಆ ವಿಷಯದಲ್ಲಿ. ನೀವು ಹೋರಾಡಿದಾಗಲೆಲ್ಲ ಗೆಲ್ಲದಿರಬಹುದು, ನೀವು ಹೋರಾಡಲಿಲ್ಲ ಅಂದರೆ ಸೋಲು ಖಚಿತ. ಓಕೆ, ಇದೊಂಥರ ಆತ್ಮಪ್ರೇರಣೆ ಮಾಡುವಂಥ ಮಾತಿದು. ನಾವು ಯಾವಾಗಲೂ ಗೆಲ್ತೀವಿ ಅಂತ ಹೋಗ್ತೀವಿ, ಸೋಲಾಗುತ್ತೆ, ಒಪ್ಕೊಳ್ಳೋಣ, ಸೋಲನ್ನು ಆರೋಗ್ಯಕರವಾಗಿ ಒಪ್ಕೊಳ್ಳೋಣ. ಮುಂದೊಂದು ದಿನ ಅದಕ್ಕಿಂತ ದೊಡ್ಡ ಜಯ ಇದ್ದೇ ಇರುತ್ತೆ. ಎಸ್, ಯಾರದ್ದು ಪ್ರಶ್ನೆ? ಅಂಬೇಡ್ಕರ್ ಅವರ ಪ್ರಕಾರ ಸಂಸ್ಕೃತಿ ಎಂಬುದು ಜನತೆಯಲ್ಲಿ ಐಕ್ಯತೆಯನ್ನು ಮೂಡಿಸುವಂಥ ಒಂದು ಸಾಧನ ಇದ್ದಂತೆ. ಈ ಸಂಸ್ಕೃತಿ ಎಂಬುದು ಸಮಾನತೆ, ನ್ಯಾಯ, ಮಾನವತೆ ಮತ್ತು ವೈಜ್ಞಾನಿಕ ಮನೋಭಾವದ ಆಧಾರಿತವಾಗಿರುವಂಥದ್ದು. ಆದರೂ ಸಹ ಈ ಸಾಂಸ್ಕೃತಿಕ ಒಂದು ಆಚರಣೆಗಳು ಪ್ರಸ್ತುತ ಒಂದು ಸಮಾಜದಲ್ಲಿ ಅಸಮಾನತೆಯನ್ನು ಮೂಡಿಸ್ತಾ ಇವೆ. ಬಿಕಾಸ್ ಉದಾಹರಣೆ ತೆಗೆದುಕೊಂಡ್ರೆ ಈ ಒಂದು ದೇವಸ್ಥಾನದಲ್ಲಿ ಮೂರ್ತಿ ಪೂಜೆಗಳನ್ನು ನೋಡ್ಬೋದು. ಅದರಲ್ಲಿ ಒಂದೇ ಈಗ ನಿರ್ದಿಷ್ಟವಾಗಿ ಒಂದು ಜಾತಿಗೆ ಸಂಬಂಧಿಸಿದಂತೆ ವರ್ಗಗಳಿಗೆ ಸಂಬಂಧಿಸಿದಂತೆ ವಿಂಗಡಿಸೋದನ್ನು ನೋಡ್ಬೋದು. ಈ ಒಂದು ಆಚರಣೆಗಳಲ್ಲಿ ಕೂಡ ಏನಂತಂದರೆ ಧಾರ್ಮಿಕ ಅಸಹಿಷ್ಣುತೆ ಆಗಿರ್ಬೋದು, ಅಸಮಾನತೆಯನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಬೋದು? ನಾನು ಮತ್ತೆ ವಾಪಸ್ ಬರೋದು ನಿಮ್ಮ ಹತ್ರಕ್ಕೆ. ಒಬ್ಬ ಬಸವಣ್ಣ ಬಂದ ಕಾರಣಕ್ಕಾಗಿ ತಳ ಸಮುದಾಯದವರಷ್ಟು ಜನ ಬಂದು ವಚನ ಚಳುವಳಿ ಆಯಿತು. ವಚನ ಚಳುವಳಿ ಬಗ್ಗೆ ಗೊತ್ತಾದ ತಕ್ಷಣ ಬಾಬಾ ಸಾಹೇಬರು ಹೇಳಿದ್ದೇನು ಅಂದರೆ, ನಾನು ಆಲೋಚನೆ ಮಾಡಬೇಕಾದ್ದೆಲ್ಲ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಂದುಬಿಟ್ಟಿದೆಯಲ್ಲ ಅಂತ ಉದ್ಗಾರ ಎತ್ತುತ್ತಾರೋ. ಆಯಿತಾ? ಹಾಗಾಗಿ ಈಗ ನೀವು ಸುಮ್ಮನೆ ಯೋಚನೆ ಮಾಡಿ, ಬಸವಣ್ಣ ಬಂದದ್ದು ಎಲ್ಲಿಂದ? ತಳ ಸಮುದಾಯದಿಂದ ಅಲ್ಲ. ಎಸ್, ಯಾವುದು ಶೋಷಣೆ ಅನ್ನೋದನ್ನು ಇಟ್ಕೊಂಡು ಇದು ಡಾಂಬಿಕತೆ, ಇದು ಶೋಷಣೆ, ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆ ಸಮುದಾಯದಿಂದ ಸಿಡಿದು ಬಂದ ಒಬ್ಬ ಮನುಷ್ಯ ಶೋಷಕ ಸಮುದಾಯ ಅಲ್ವಾ? ಯಾವುದು ಶೋಷಣೆ ಮಾಡ್ತಿದ್ದೋ ಅದೇ ಸಮುದಾಯದಿಂದ ಹೊರಗೆ ಬಂದ. ಆದರೆ ಆ ಒಬ್ಬ ಬಸವಣ್ಣ ಇವತ್ತು ನಮಗೆ ಇಷ್ಟು ಶತಮಾನಗಳ ನಂತರ, 800 ಶತಮಾನಗಳ ನಂತರ ನಮ್ಮ ಜೊತೆಗಿದ್ದಾನೆ. ಅಂದರೆ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತಾ? ನಮಗೆ ಯಾರೋ ಬರಬೇಕು ಅಂತ ಕಾಯ್ತಾ ಕೂತು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾರೂ ಬಂದು ನಮ್ಮನ್ನು ಉದ್ಧಾರ ಮಾಡಲ್ಲ. ಇದನ್ನೇ ನಿನಗೆ ನೀನೇ ಬೆಳಕು ಅಂತ ಹೇಳಿದ್ದು. ಇಷ್ಟು ನಾವು ಮಾತಾಡ್ತಾ ಇದ್ದೀವಲ್ಲ. ಒಬ್ಬ ಅಕ್ಕನನ್ನು ನೆನಪು ಮಾಡ್ಕೊಳ್ಳಿ. ಭಾರತದಂಥ ದೇಶದಲ್ಲಿ 12ನೇ ಶತಮಾನದಲ್ಲಿ ತುಂಬ ಸೌಂದರ್ಯದ ಒಬ್ಬ ಹೆಣ್ಣುಮಗಳು ವಿವಸ್ತ್ರಹೀನಳಾಗಿ ರಾಜತ್ವ ಅನ್ನೋ ವ್ಯವಸ್ಥೆಯನ್ನು ಆಚೆಗಾಕಿ ಹೊರಟ್ಲಲ್ಲ. ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ತಾಯಿ ಅಂತ ಮಾತಾಡಿಕಲ್ಲ. ಯಾವ ನೆಲದಲ್ಲಿ? ನಿಮ್ಮದೇ ನೆಲದಲ್ಲಿ. ಅವಳಿಗೆ ಸಾಧ್ಯ ಆಗಿದ್ದು ಆಧುನಿಕ ಮಹಿಳೆ ನಿಮ್ಗೆ ಯಾಕೆ ಸಾಧ್ಯ ಆಗಲ್ಲ? ಎಸ್, ಮಾದರಿಗಳಿದ್ದಾವೆ, ತುಂಬ ದೊಡ್ಡ ದೊಡ್ಡ ಮಾದರಿಗಳಿದ್ದಾವೆ ನಮ್ಮ ಮುಂದುಗಡೆ. ಆ ಮಾದರಿಗಳ ನೆರಳಿನಲ್ಲಿ ಅಥವಾ ಆ ಸ್ಫೂರ್ತಿ ಪ್ರೇರಣೆಯಲ್ಲಿ ನಾವು ಮುನ್ನಡಿಬೇಕು. ಹಾಗೆ ನೋಡಿದ್ರೆ ಹೆಜ್ಜೆನ ಹಿಂದಿಡಿಬಾರ್ದು. ಅದನ್ನೇ ಸಂಕಲ್ಪ ಅಂತ ಹೇಳಿದ್ರು ಸರ್. ಸಂಕಲ್ಪ, ಆ ಸಂಕಲ್ಪ ಅದು ಬೇಕೇ ಬೇಕು. ಸಂಕಲ್ಪ ನಂತರ ಅದು ಸಾಕಾರ ಆಗುತ್ತೆ. ಇವರೆಲ್ಲ ಸಾಕಾರ ಮಾಡಿಕೊಂಡೇ ನಮಗೆ ಇವತ್ತು ಪ್ರೇರಣೆ ನೀಡ್ತಾ ಇರುವಂಥದ್ದು. ಎಸ್, ಬೇರೆಯವ್ರಿಗೆ ಚಾನ್ಸ್ ಕೊಡಿ. ನಂದು ಇನ್ನೊಂದು ಪ್ರಶ್ನೆ. ಧರ್ಮ ನಿನ್ನನ್ನು ಶೂದ್ರ ಎಂದರೆ ಸಂವಿಧಾನ ನಿನ್ನನ್ನು ಮನುಷ್ಯ ಎಂದಿತು. ಇದನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತೀರ? ಅಲ್ಲ, ಇದನ್ನು ನಾವು ಹೇಳಿದ್ದೇನು ಅಂದರೆ, ಧರ್ಮ ವರ್ಸಸ್ ಯಾವುದು ಧರ್ಮ ಅಂತಂದರೆ ಯಾವುದನ್ನು ಮನುಷ್ಯನನ್ನಾಗಿ ನೋಡದೆ ವರ್ಣಾಶ್ರಮನ ಮಾತಾಡ್ತಾ ಇದೆಯೋ ಆ ಧರ್ಮವನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನನಗೆ ಸಮಾನತೆ ಬಂದದ್ದು ಯಾವುದರಿಂದ? ಈ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಥ ಬಂದದ್ದು ಯಾವುದರಿಂದ? ಇವತ್ತು ನೀವೆಲ್ಲ ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇರೋದು ಯಾವುದರಿಂದ? ಹೌದಲ್ವಾ? ಇವತ್ತು ಈ ದೇಶದ ಒಳಗಡೆಗೆ ಆಳ್ತಾ ಇರುವ ಹೆಚ್ಚು ಕಡಿಮೆ ಈ ದೇಶದ ಎಲ್ಲ ಲೆಕ್ಕಕ್ಕೆ ಇಟ್ಕೊಂಡ್ರೆ ಅತ್ಯಂತ ತಳ ಸಮುದಾಯದ ಮನುಷ್ಯರುಗಳು, ದಲಿತರು, ಅವರೆಲ್ಲ ಆಳ್ತಿರೋದು ಯಾವುದರಿಂದ? ಸಂವಿಧಾನದಿಂದಪ್ಪ, ಇನ್ಯಾವ ಧರ್ಮದಿಂದ ಅಲ್ಲ, ಇವು ಯಾವುದರಿಂದನೂ ಅಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಹಾಗಾಗಿ ಈ ದೇಶದ ನಿಜವಾದ ಧರ್ಮ ಯಾವುದು ಅಂದರೆ, ನಾನು ಎಲ್ಲಿ ನಿಂತು ಹೇಳ್ತೀನಿ, ಸಂವಿಧಾನ ನನ್ನ ಧರ್ಮ. ಸಂವಿಧಾನದ ಹೌದಲ್ಲ? ಇವತ್ತು ಕೊಡ್ತಿದ್ದೀವಲ್ವ? ಒಂದು ಕಾಲಕ್ಕೆ ಹೆಣ್ಮಕ್ಳು ಮನೆಯಿಂದ ಆಚೆ ಕಾಲಿಡೋಕ್ಕಾಗ್ತಿಲ್ಲ. ಇವತ್ತು ವಿಶ್ವವಿದ್ಯಾನಿಲಯ 65% 70% ಹೆಣ್ಮಕ್ಳಿದ್ದಾರೆ. ನನ್ನ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ 68% 70% ಹೆಣ್ಮಕ್ಳಿದ್ದಾರೆ. ಹೌ ಪ್ರೌಡ್ ಐ ಆಮ್ ಅಲ್ವಾ? ಬಂದ್ರಲ್ಲ ಇವತ್ತು ನನ್ನ ಮನೆ ಹೆಣ್ಮಕ್ಳುಗಳು ಅಲ್ವಾ? ಫ್ಲೈಟ್ ಓಡಿಸ್ತಾಳೆ ಒಬ್ಬ ಹೆಣ್ಮಕ್ಳು. ಎಲ್ಲಿಂದ ಬಂತು? ಇದರಿಂದ ಬಾಬಾ ಸಾಹೇಬ್ರದ್ದು ರಾಜೀನಾಮೆ ಕೊಟ್ಟೋದಿದೆಯಲ್ರಪ್ಪ, ಮೀಸಲಾತಿನ ಅಲ್ಲೇ ಇದೆಯಲ್ಲಪ್ಪ. ಅದು ನೆಕ್ಸ್ಟ್ ಕ್ವೆಶ್ಚನ್. ನೀವೇ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಹೆಮ್ಮೆ, ಈ ನೆಲದ ಸತ್ವ ಅಂತ ಹೇಳಿದ್ರಿ. ಆ ಮೂಲಕ ಹೋಗೋದಾದರೆ ಅಂತಹ ವಿಶ್ವಜ್ಞಾನಿ, ಅಂತಹ ಮಹಾನ್ ಚಿಂತಕರು ಅವರ ವಿಶಾಲವಾದ ರಾಷ್ಟ್ರೀಯ ದೃಷ್ಟಿಕೋನಗಳನ್ನು ಒಂದು ಕೇವಲ ಜಾತಿ ರಾಜಕಾರಣದ ಚೌಕಟ್ಟಿನಲ್ಲಿ ಬಂಧಿಸಿರುವ ಇಂದಿನ ಕಾರಣಗಳೇನಿರಬಹುದು, ಹಾಗೆ
ನಮ್ಮ ಯುವಜನತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ವಿಶಾಲ ಜ್ಞಾನವನ್ನು ಮರುಶೋಧಿಸುವುದು ಹೇಗೆ ಅಂತ ನನ್ನ ಪ್ರಶ್ನೆ ಸರ್. ಅಲ್ಲ, ಇದಕ್ಕೊಂದು ಆಶಾವಾದ ಇದೆ ಅನಿತಾ. ಅದೇನೆಂದರೆ, ಈಗ ನಾನು ಯೋಚನೆ ಮಾಡುವ ಹಾಗೆ ಒಂದು ನಾನು ಈಗ ನನಗೆ 56 ವರ್ಷ ಆಯಿತಾ. ನಾನೊಂದು 40 ವರ್ಷದಿಂದ ಈಚೆಗೆ ನನಗೆ ಕಣ್ಣಿಗೆ ಕಾಣುವ ಸಮಾಜವನ್ನು ನೋಡ್ತಾ ಬರ್ತಾಯಿದ್ರೆ ನನಗೊಂದಿಷ್ಟು ಆಶಾವಾದ ಇದೆ. ಇವತ್ತು ನೀವು ಮಾತಾಡ್ತಾ ಇರೋದು ಯಾವುದನ್ನು ಜಾತಿ ಅಂತ ಕರ್ತಿದ್ದು, ಇವತ್ತು ಆ ಜಾತಿಯನ್ನು ಮೀರ್ಕೊಂಡು ಬಂದಿರೋದು. ನಾನು MA ಮಾಡುವಾಗ ನಾನು 92-93 MA ಮುಗಿಸಿದ್ದೀನಿ. ಅವತ್ತು ನನ್ನ ಜೊತೆಗಿದ್ದ 40 ಜನರ ಜಾತಿ ಯಾವುದು ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಹಾಗಾಗಿ ಅದರ ಅರ್ಥ ಏನಾಯಿತು ಅಂದರೆ, ನಾವು ಹಂಗೆ ಸಾಕ್ತಾ ಬಂದ್ವಲ್ವಾ, ಯಾವುದರಿಂದ ಬಂದ್ವಿ ಇದನ್ನು ನಾವು ಕಲ್ತಿದ್ದೆಲ್ಲಿಂದ ಹಾಗಿದ್ದರೆ. ಹಾಗಾದಾಗ ಆಮೇಲೆ ಏನು ಗೊತ್ತಾ ಸ್ನೇಹಿತರೆ, ಜ್ಞಾನ ಎಲ್ಲಿ ನೀವು ಎಕ್ಸಾಮಿನೇಷನ್ಗೆ ಓದ್ಕೊಂಡು ಹೋಗ್ತೀರಿ. ಈ ಓದ್ಕೊಳ್ತಾ ಇರುವಾಗ ನಾಳೆ ಯಾವ ಕ್ವಶನ್ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಾ? ಇಲ್ಲ ಅಲ್ವಾ? ಓದ್ಕೊಂಡು ಹೋಗಿದ್ದೀರಿ, ಓದ್ಕೊಂಡೋಗಿ ಕ್ವಶನ್ ಕೊಟ್ಟ ತಕ್ಷಣ ತಲೆ ಬಗ್ಗಿಸ್ಕೊಂಡು ಬರೆಯೋಕ್ಕೆ ಶುರು ಮಾಡಿಬಿಟ್ರಿ, ಉತ್ತರ ಬರೆದ್ರಿ. ನೀವು 10 ಜನ ಹೊರಗೆ ಬಂದು ನಾನು ಅದಕ್ಕೆ ಉತ್ತರ ಬರೆದು ಇದಕ್ಕೆ ಉತ್ತರ ಬರೆದ್ರೆ ನಿಮ್ಮ ಅಷ್ಟು ಜನದ ಉತ್ತರದ ಸ್ವರೂಪ ಬೇರೆ, ಉದ್ದೇಶ ಒಂದೇ. ಅಕಸ್ಮಾತ್ ಪೇಪರ್ ಔಟ್ ಆಯಿತು, ಮಾರ್ನಿಂಗ್ ಮತ್ತೆ ಎಕ್ಸಾಮ್ ಆಯಿತು, ಅದೇ ತಿರುಗಿ ಎಕ್ಸಾಮ್ಗೆ ಅದೇ ಥರ ಕ್ವಶನ್ ಬಂತು, ನೆನ್ನೆ ಬರೆದು ಉತ್ತರ ನೀವು ಬರೆಯಲ್ಲ. ಜ್ಞಾನ ಎಲ್ಲಿಂದ ಬಂತು? ನಿಮ್ಮೊಳಗಿತ್ತಲ್ವಾ? ಈ ಅಂತಸತ್ವವೇ ಅಂಬೇಡ್ಕರ್ರು, ಈ ನೆಲದ ಅಂತಸತ್ವನೇ ಅದು ಅಂಬೇಡ್ಕರ್ರು. ಈ ನೆಲದ ಅಂತಸತ್ವದೊಳಗಡೆ ಇರೋದು ಬುದ್ಧ ಭಗವಾನ್. ಯಾಕೆಂದರೆ ನಾವು ನಿರಾಕರಿಸ್ಬೋದು. ಇವತ್ತು ನೀವು ಸುಮ್ಮನೆ ನನಗೊಂದು ಭಾಳ ಆಶ್ಚರ್ಯಕರವಾದ ಒಂದು ಸಂಗತಿ ಇದೆ, ನಾನು ಓದ್ ಕಡೆ ಎಲ್ಲ ಮಾತಾಡ್ತೀನಿ. ಅದೇನೆಂದರೆ, ಇವತ್ತು ಸುಮ್ಮನೆ ಗಮನಿಸಿ, ಬುದ್ಧ ಎಲ್ಲ ಕಡೆ ಪ್ರತ್ಯಕ್ಷ ಆಗ್ತಿದ್ದಾರೆ. ಒಂದು ಉದ್ಯಾನವನದಲ್ಲಿ ಬುದ್ಧ ಇರ್ತಾನೆ, ಒಂದು ಏರ್ಪೋರ್ಟಲ್ಲಿ ಬುದ್ಧ ಇದ್ದಾನೆ, ಒಂದು ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ಬುದ್ಧ ಇರ್ತಾನೆ. ಇವತ್ತು ಹೈಯೆಸ್ಟ್ ಗಿಫ್ಟ್ಗಳನ್ನು ಕೊಡ್ತಾ ಇರೋದು ಎಲ್ಲ ಸಮುದಾಯದವ್ರಿಗೂ ಕೊಡ್ಬೋದಾದ್ದು ಬುದ್ಧನ ಕೊಡ್ತಾ ಇದ್ದೀವಿ. ನೀವು ವೆಲ್ಕಮ್ ಮಾಡಿ ಸೆಂಡ್ ಆಫ್ ಮಾಡಿ ಬುದ್ಧನ ಕೊಡ್ತಿದ್ದೀರಿ. ಬುದ್ಧನ ಸ್ಟೇಟ್ಮೆಂಟ್ ಬರೀತಿದ್ದಾರೆ. ಯಾರು ಹೇಳ್ಕೊಟ್ರಿ ಇದನ್ನು? ಹಾಗಾಗಿ ನನಗೆ ಒಂದು ಏನು ಗೊತ್ತಾ, ಇವತ್ತು ನೀವು 15 ಜನ ಬಂದಿದ್ದೀರಿ, ನೀವು 15 ಜನನೂ ಹೋಗೋ ಅಷ್ಟೊತ್ತಿಗೆ ಬುದ್ಧಿಸ್ಟ್ ಆಗಿಬಿಡ್ತೀರಿ ಅಥವಾ ಅಂಬೇಡ್ಕರಿಸಮ್ ಆಗಿಬಿಟ್ಟು, ನನಗೆ ಆ ಭ್ರಮೆ ಇಲ್ಲ, ರಮೇಶ್ಗೂ ಆ ಭ್ರಮೆ ಇಲ್ಲ. ಆದರೆ ನಂಗೊಂದು ಆಶಾವಾದ ಏನು ಗೊತ್ತಾ, ನೀವು ಒಬ್ಬರಿಂದ ಎದ್ದೋದ್ರೂ ಬುದ್ಧನನ್ನು ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬರನ್ನ ಪ್ರಜ್ಞೆನ ಎದೆಗಿಡಿಸ್ಕೊಂಡಿದ್ದೋದ್ರು ಇವತ್ತು ಇಡೀ ಕಾರ್ಯಕ್ರಮ ಸಕ್ಸಸ್ಸು. ಬೆಳಗಾಗೋದ್ರೊಳಗೆ ಕ್ರಾಂತಿ, ನಾನು ಅದನ್ನೇ ಹೇಳೋದು, ಬೆಳಗಾಗೋದ್ರೊಳಗೆ ಕ್ರಾಂತಿ ಆಗೋದಿಲ್ಲ, ಬದಲಾವಣೆ ಹೀಗೆ ಶುರುವಾಗಬೇಕು. ಹಾಗೆ ಬಾಬಾ ಸಾಹೇಬರು ಬಂದಿತ್ತು. ಇವತ್ತು ನಾವು ನೀವೆಲ್ಲ ಇಲ್ಲಿ ಕೂತಿದ್ದು ಆ ಕಾರಣಕ್ಕಾಗಿ. ಸರ್, ಇಲ್ಲಿ ನಿಂತ್ಕೊಂಡು ಇಷ್ಟು ಅದ್ಭುತವಾಗಿ ಮಾತಾಡ್ತಿರೋದು ಆ ಕಾರಣಕ್ಕಾಗಿ. ಸ್ಪಿರಿಟ್ ಸರ್, ಅಂಬೇಡ್ಕರ್ ಅವರು ಜಾತಿ ಪದ್ಧತಿಯ ವಿರುದ್ಧವಾಗಿ ಮಾತಾಡಿದ್ರು, ಮತ್ತು ನಮ್ಮ ನೆಲದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದ್ರು. ಆದರೆ ಸರ್, ಇವಾಗಲೂ ಕೂಡ ಪ್ರಸ್ತುತ ಪರಿಸ್ಥಿತಿಯಲ್ಲೂ ಎಷ್ಟು ಸಮಾನತೆ ಇದೆ ಅಂತ, ಮತ್ತು ಇವಾಗ ಹಳ್ಳಿಗಳಲ್ಲೆಲ್ಲ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಮನೆ ಕಟ್ಟೋಕ್ಕೆ ಕೆಳ ಸಮುದಾಯದವ್ರನ್ನೇ ಕರ್ಕೊತಾರೆ. ಆದರೆ ಆ ಮನೆ ಗೃಹ ಪ್ರವೇಶಕ್ಕೆ ಎಷ್ಟು ಜನ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ಅವ್ರು ಬಂದರೆ ಅನಿಷ್ಟ ಅಂತ ಹೇಳ್ತಾರೆ. ಮತ್ತು ಹೇಳಬೇಕು ಅಂತ ಹೇಳಿದ್ರೆ ಸರ್, ಹೋಟೆಲ್ ವಿಷಯದಲ್ಲಿ ಬಂದರೆ, ಬ್ರಾಹ್ಮಣರ ಹೋಟೆಲ್ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಅದೇ ಮಾದಿಗರ ಹೋಟೆಲ್ ಆ ಥರ ಹೇಳಿದ್ರೆ ಯಾರು ಹೋಗ್ತಾರೆ ಸರ್? ಇದರ ಪರವಾಗಿ ಜಾಗೃತಿನ ಹೇಗೆ ಮೂಡಿಸೋದು ಸರ್? ಇದು ನನ್ನ ಪ್ರಶ್ನೆ. ಇಷ್ಟೇ ಪುಟ್ಟ, ವರ್ಣಾಶ್ರಮ ನಿಮಗೆ ಇವತ್ತಿಂದಲ್ಲ, ಶತಮಾನಗಳಿಂದ ನಿಮ್ಮ ರಕ್ತದ ಒಳಗಡೆಗೆ HB ಇದೆಯೋ ಇನ್ನೊಂದಿದೆಯೋ ಗೊತ್ತಿಲ್ಲ, ಆದರೆ ವರ್ಣಾಶ್ರಮನಂತೂ ತುಂಬಿಟ್ಟಿದ್ದಾರೆ. ಆಯಿತಾ? ನೀವು ಹೊಸ ತಲೆಮಾರಲಿ ಹುಟ್ಟುವ ಮಕ್ಕಳುಗಳಿಗೆ ಈ HB ಒಂದು ತೆಗೆದಾಕ್ಬೇಕು ನೀವು. ಮೊದಲನೇದು, ಈ ಸಮಾನತೆ ಬಗ್ಗೆ ಮಾತಾಡಿದೆಲ್ಲಮ್ಮ, ಇದು ಯಾಕೆ ಅಂದರೆ ಸರಳ. ನಾನು ನೀವು ಎಲ್ಲ ಇವತ್ತು ಇಲ್ಲಿ ಯಾಕಿದ್ದೀವಿ ಅಂದರೆ, ನನ್ನ ಅಪ್ಪ ಅಮ್ಮ ಸಂಸಾರ ಮಾಡಿದ ಕಾರಣಕ್ಕಾಗಿ. ಇದೊಂದು ವೈಜ್ಞಾನಿಕ ಸತ್ಯ. ಅವರು ಆ ಗಳಿಗೆ ಬಿಟ್ಟು ಇನ್ನೆಂದೋ ಸಂಸಾರ ಮಾಡಿದ್ದಾರೆ, ಅಥವಾ ಈ ಅಪ್ಪ ಅಮ್ಮ ಅವರನ್ನು ಬಿಟ್ಟು ಬೇರೆ ಯಾರನ್ನು ವಿವಾಹವಾಗಿದ್ದಾರೆ, ನಾವು ಹುಡ್ತಿರಲಿಲ್ಲ. ಇದು ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು. ಇಷ್ಟು ಆಕಸ್ಮಿಕವಾದ ಹುಟ್ಟು. ನಾವು ಎಲ್ಲೋ ಏನೋ ಒಂದು ಆದರೆ ನಮ್ಗೆ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತಂದರೆ, ನೀವು ಹಾಕೋದಕ್ಕೆ ಮುಂಚೆ ಶ್ರೇಷ್ಠವಾದವರೆಲ್ಲ ನೀವು ನಮ್ಮ ಜಾತಿಯವ್ರ ಧರ್ಮದ ಬ್ಲಡ್ಡೇ ಹಾಕ್ತಿದ್ದೀರ ಅಂತ ಕೇಳ್ತಾರ? ನಿಮಗೆ ಆಕ್ಸಿಡೆಂಟಾಗಿ ಎಮರ್ಜೆನ್ಸಿಯಾಗಿ ಬುರುಡೆ ಹೊಡೆದೋಗಿ ಜಾತಿ ಅಂತ ಬೇಯ್ತಾ ಇರೋನನ್ನು ನಾನು ಮುಟ್ಟಿಸಿಕೊಳ್ಳಲಾರೆ, ನಾನು ಇವ್ರ ಜೊತೆ ಊಟ ಮಾಡ್ತಿರ್ಲಾರೆ, ಅವನನ್ನು ಹಾಸ್ಪಿಟ್ಲಿಗೆ ತಗೊಂಡೋದ್ರೆ ನಮ್ಮ ಜಾತಿ ಡಾಕ್ಟ್ರ್ ಆಪ್ರೇಷನ್ ಮಾಡಲಿ, ನಾನು ಯಾಕೆ ಮುಟ್ತೀನಿ ಅಂತ ಕೇಳ್ತಾನ? ಯಾರ ಕಾಲ್ಗಾರೋ ಬಿಡ್ತೀನಿ, ನಾನು ಉಳಿಸ್ಬಿಡಿ ಅಂತ ಕೇಳಲ್ವ ಅವನು? ಅಂದರೆ ಅನುಕೂಲ ಸಿಂಧುವಾಗುವ ಹಾಗೆ ನಾವೆಲ್ಲವನ್ನು ಕಾಪಾಡ್ಕೊಂಬಂದಿದ್ದೀವಿ. ಮೀರಬೇಕಾಗಿದೆ ನಾವು, ಅದನ್ನು ನೀವು ಮೀರಬೇಕಾಗಿದೆ. ಹಾಗಾಗಿ ಒಂದು ಕಾಲಕ್ಕೆ ನೀವು ಹಂಗೆ ಹೇಳ್ತಿದ್ರು, ಬ್ರಾಹ್ಮಣರ ಅಯ್ಯಂಗಾರರ ಬೇಕ್ರಿ, ನೀವು ಹಂಗೆಲ್ಲ ಹಾಕ್ಕೊಂಡಿದ್ದಾರಲ್ಲ, ಅವ್ರನ್ನೆಲ್ಲ ಹೋಗಿ ಅವರೆಲ್ಲ ಅಲ್ಲ, ಅವರೇ ಇಲ್ಲ ಅಲ್ಲಿ. ಸುಮ್ಮನೆ ಅದೊಂದು ಬ್ರ್ಯಾಂಡ್ ನೇಮ್ ಇದೆ, ಆ ಬ್ರ್ಯಾಂಡ್ ನೇಮಲ್ಲಿ ನಿಲ್ತಿದ್ದೀವಿ. ಅಂದರೆ ಬಿಸ್ನೆಸ್ಸಿಗೂ ಕೂಡ ಇದನ್ನು ಬಳಸ್ಕೊತಿದ್ದೀವಿ ನಾವು. ಇದನ್ನು ಹೇಗೆ ಯೋಚನೆ ಮಾಡೋದು? ನನಗೆ ಸಾಮಾನ್ಯ ಒಂದು ಸರಳವಾದ ಪ್ರಶ್ನೆ ಇದೆ ಮಕ್ಕಳ, ಸುಮ್ಮನೆ ನಿಮ್ಮ ಹತ್ರ ಹಂಚ್ಕೋತೀನಿ. ನಾವು ಹೇರ್ ಕಟ್ ಮಾಡಿಸ್ಕೊಂಬಂದ್ರೆ ಸ್ನಾನ ಮಾಡಬೇಕು,
ಸರಿ, ಅದು ಮೈ ಮೇಲೆಲ್ಲ ಕೂದಲು ಬಿದ್ದಿರುತ್ತೆ, ಸ್ನಾನ ಮಾಡೋಕ್ಕೆ. ಆದರೆ ನೀವು ಊರಿನ ಒಳಗಡೆಗೆ ಯಾರೋ ಹೇರ್ ಕಟ್ ಮಾಡ್ದು ಅನ್ನೋ ಕಾರಣಕ್ಕಾಗಿ ನೀವು ಮಾಡ್ಬೋದು ಅನ್ನೋದಾದ್ರೆ, ಹಾಗಾದ್ರೆ ಪಾರ್ಲರ್ನ ಮದುವೆ ಮನೇಲಿ ಪಾರ್ಲರಲ್ಲಿ ಕೂರ್ತಿ ಹೇರ್ ಕಟ್ ಮಾಡಿಸಿ ಒಬ್ರಿಗೆ ಮಾಡಿಸಿ ಮದುವೆ ಮಾಡ್ತೀರಿ, ಶುಭ ಕಾರ್ಯ ಮಾಡ್ತೀರಿ. ನಿಮ್ಗೆ ಅನುಕೂಲ ಆದರೆ ಬೇಕಾ ಎಲ್ಲವೂ? ಅಂದರೆ ನಾವು ಎಲ್ಲವೂ ತಿಂದು ಉಂಡು ಕೂತಿದ್ದಾಗ ಇದನ್ನೆಲ್ಲ ಆಚರಣೆ ಮಾಡ್ತೀವಿ ನಾವು. ಇಲ್ಲದೆ ಹೋದಾಗ ಈ ಅನುಕೂಲ ಸಿಂಧುವಿಂದಲೇ ಪಾರಾಗುವ ತುರ್ತಿದೆ ಅಂತ ಬಾಬಾ ಸಾಹೇಬ್ರು ಹೇಳಿತ್ತು. ಇದರಿಂದ ಪಾರಾಗಬೇಕು ಅಂತಲೇ ಬುದ್ಧ ಹೇಳಿತ್ತು. ಇದನ್ನೇ ಸಮಾನತೆಯ ಆಶಯ ಅಂತ, ಓ ನನ್ನ ಚೇತನ ಆಗು ನೀಯ ನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. 100 ಮತದ ಹೊಟ್ಟ ತುರಿ, ಎಲ್ಲ ಮತದಲ್ಲೂ ಹೊಟ್ಟಿದೆ. ಬಾಬಾ ಸಾಹೇಬ್ರು ಅದೇ ಹೇಳಿದ್ರು, ಎಲ್ಲದರಲ್ಲೂ ಮಿತಿಗಳಿದ್ದಾವೆ. ತೂರಿ ಗಟ್ಟಿ ಕಾಳು ಉಳ್ಕೊಳ್ಳುತ್ತಾ ತನ್ನಿ ಅಲ್ವಾ? ಆಮೇಲೆ ಇನ್ನೊಂದು ಅಪಾಯ ಏನಂದರೆ, ಈಗ ನವಬ್ರಾಹ್ಮಣಿಕೆ ಶುರುವಾಗ್ತಾ ಇದೆ ಈಗ. ಅಂದರೆ ಅವ್ರು ಮಾಡ್ತಾ ಇಲ್ಲ, ನಾವು ಮಾಡಿ ಅವರಂತೆ ಆಗಬೇಕು, ಅಥವಾ ಅವ್ರನ್ನ ಓಲೈಸ್ಕೊಳ್ಬೇಕು, ಅವ್ರ ಜೊತೆ ಸಂಪರ್ಕ ಸಂಬಂಧ ಸ್ನೇಹ ಬೆಳೆಸಬೇಕು ಅಂತ ಹೇಳಿ ಅವರ ಎಲ್ಲ ಆಚರಣೆಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಅಪಾಯ ಶುರುವಾಗಿದೆ ಈಗ. ಆ ಅಪಾಯದ ಸುಳಿಗೆ ನೀವು ಸಿಕ್ಕಬೇಡಿ. ಎಸ್, ಪ್ರಶ್ನೆ. ನಮಸ್ತೆ ಸರ್. ಸಾಂಸ್ಕೃತಿಕ ಪ್ರಜ್ಞೆ ಮುಖ್ಯನಾ ಅಥವಾ ಸಂವಿಧಾನ ಮುಖ್ಯನಾ ಸರ್? ಸಂವಿಧಾನವೇ ಸಂಸ್ಕೃತಿ ಅಂತೀನಿ ನಾನು. ಹಂಗೆ ಆಚರಣೆ ಇಲ್ಲ ಸರ್. ಆಚರಣೆ ಮಾಡೋ ಸಂದರ್ಭದಲ್ಲಿ ನೀವು ಹೆಂಗೆ ಇಟ್ಕೊಳ್ರಿಪ್ಪ? ಹಾಂ, ದೇವಸ್ಥಾನ ಒಳಗಡೆನೆ ಬಿಟ್ಕೊಳ್ಳಲ್ಲ, ಸಮಾನತೆಯನ್ನು ತೋರಲ್ಲ. ಅದಕ್ಕೋಸ್ಕರ ಸಾಂಸ್ಕೃತಿಕ ಪ್ರಜ್ಞೆ ಮುಖ್ಯನಾ ಅಥವಾ ಸಂವಿಧಾನ ಮುಖ್ಯ? ದೇವರಿಗೂ ಸಂಸ್ಕೃತಿ ಪ್ರಜ್ಞೆಗೂ ನಾನು ಸಂಬಂಧ ಕಲ್ಪಿಸೋದೇ ಇಲ್ಲ. ಸಂಸ್ಕೃತಿ ಅನ್ನೋದು ಭಾಳ ಸ್ಪಷ್ಟ ಮಾಡಿದ್ದೀನಿ, ಅದೊಂದು ಜೀವನ ಕ್ರಮ, ಅದೊಂದು ಲೈಫ್ ಸ್ಟೈಲು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಭಕ್ತಿಯಿಂದ ನನಗೆ ದಕ್ಕತ್ತೆ ಅಂತ ಹೇಳೋದು ಅವನ ಸಂಸ್ಕೃತಿ. ಆದರೆ ದೇವರಿಲ್ಲ ಅಂತ ಹೊರಗೆ ನಿಲ್ಕೊಳ್ಳೋ ಬಾಬಾ ಸಾಹೇಬರು ಒಂದು ದೊಡ್ಡ ಸಂಸ್ಕೃತಿನೇ. ನಾನು ಅದಕ್ಕೆ ಹೇಳ್ತೇನೆ, ಅದೊಂದು ಜೀವನ ಕ್ರಮ. ನೀವು ಹೆಂಗೆ ಫಾಲೋ ಮಾಡ್ತೀರಿ ಹಾಗೆ. ಈಗ ಅವರು ಕೇಳಿದ್ರು, ಸರ್ ಹೇಳಿದ್ರಲ್ಲ, ಅಲ್ಲೊಂದು ಉತ್ತರ ಇದೆ, ಎಲ್ಲೆಲ್ಲಿಯೂ ದೇವರಿದ್ದಾನೆ, ನಿಮ್ಮದೇ ಕತೆ. ಕಂಬಗಳನ್ನು ಒಡೆದು ಹೊರಗಡೆ ಕರ್ಕೊಂಬಂದ ಹಿರಣ್ಯಕಶಿಪು, ನಿಮ್ಮದೇ ಕತೆ. ಆಮೇಲೆ ದೇವನೊಬ್ಬ ನಾಮ ಹಲವು, ನಿಮ್ಮದೇ ವೇದವಾಕ್ಯ ಇದು. ಆಮೇಲೆ ದೇವನಿಗೆ ರೂಪವಿಲ್ಲ ಆಕಾರವಿಲ್ಲ, ನಿಮ್ಮದೇ ಮಾತಿದು. ಮತ್ತು ದೇವಸ್ಥಾನ ಕಟ್ಟಿದ್ರಲ್ಲ, ದೇವರು ನಿಲ್ಲಿಸಿದ್ರಲ್ಲ, ಇದು ಯಾಕೆ ಬಂತು? ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ನಮಗೆ ಪ್ರಶ್ನೆ ಕೇಳಿ ಅಂತ ಹೇಳ್ಕೊಟ್ರು. ಈಗ ದೇವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದು ನಾನಲ್ಲ, ಬುದ್ಧ ಭಗವಾನ್ ಮಾತಾಡಿದ್ದದನ್ನ. ಬದುಕಿರೋ ತನಕ ಕುವೆಂಪು ಅವರು ದೇವಸ್ಥಾನದ ಒಳಗೆ ಹೋಗಲಿಲ್ಲ. ಯಾಕೆಂದರೆ ಇದು ಶೋಷಣೆಯ ಕೇಂದ್ರ ಅಂತ ಕರೆದ್ರು ಅವರು. ಜಗತ್ತಿನ ನೋಡಿ, ಒಂದು ತಿಳ್ಕೊಳ್ಳಿ, ಅತ್ಯಂತ ಹೆಚ್ಚಿನ ದಾರ್ಶನಿಕರಿರೋದು ನಮ್ಮ ದೇಶದಲ್ಲಿ. ಯಾಕೆ ನಮ್ಮಲ್ಲಿ ಸಮಸ್ಯೆ ಇದೆಯಲ್ಲ. ಅದಕ್ಕೆ ನೀವು ಹಿಂಗೆ ಕಡೆ ನೋಡಿದ್ರೆ ಅಂಬೇಡ್ಕರ್ನು ಮತ್ತು ನಂದೊಂದು ಪುಸ್ತಕನೇ ಇದೆ, ಅಂಬೇಡ್ಕರ್ ಮತ್ತು ಕುವೆಂಪು ಅಂತಲೇ ಒಂದು ಪುಸ್ತಕ ಇದೆ. ಇಬ್ಬರು ಒಬ್ಬರನ್ನೊಬ್ಬರೇನು ನೋಡಿದಾರಲ್ಲ, ಕುವೆಂಪು ಅಂಬೇಡ್ಕರ್ಗಿಂತ 4-5 ವರ್ಷ ಚಿಕ್ಕವರು, 8 ವರ್ಷ ಚಿಕ್ಕವರು. ಕುವೆಂಪು ಬಾಬಾ ಸಾಹೇಬ್ರ ವಿಚಾರಧಾರೆಗಳು ಬರೋ ಅಷ್ಟೊತ್ತಿಗೆ ಕುವೆಂಪು ಬರಹಗಳನ್ನೇ ನಿಲ್ಲಿಸಿದ್ರು 70ರ ದಶಕಕ್ಕೆ, ನಮಗದು ಟ್ರಾನ್ಸ್ಲೇಟ್ ಆಗಿ ಬರೋ ಅಷ್ಟೊತ್ತಿಗೆ. ಆದರೆ ಕುವೆಂಪು ಮಾತಾಡಿದ ಮಾತುಗಳನ್ನೆಲ್ಲ ನೋಡಿ ಅದೇ ಥರ ಬಾಬಾ ಸಾಹೇಬರು ಮಾತಾಡಿದ್ದಾರೆ, ಅದನ್ನೇ ಬುದ್ಧ ಮಾತಾಡ್ತಾನೆ, ಅದನ್ನೇ ವಚನಕಾರ ಮಾತಾಡ್ತಾರೆ. ಜಗತ್ತಿನ ದಾರ್ಶನಿಕರೆಲ್ಲ ಒಂದೇ ಥರ ಮಾತಾಡಿದ್ದಾರೆ, ಬೇರೆಯವರು ಬೇರೆ ಥರ ಮಾತಾಡ್ತಿರೋದು. ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ದಾರ್ಶನಿಕರ ಪರವಾಗಿ ನಿಲ್ಲಬೇಕಾ, ನಮ್ಮ ತಲೆ ಒಳಗಡೆಗೆ ವಿಷ ತುಂಬೋರ ಪರವಾಗಿ ನಿಲ್ಲಬೇಕಾ ಆಲೋಚನೆ ಮಾಡಿದ್ದೀವಿ. ಎಸ್, ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್? ಯಾಕೆಂದರೆ ಇರೋದು 142 ಕೋಟಿ ಜನ, ನಾವು 332 ಕೋಟಿ ಜನ ದೇವರಿದ್ದಾರಂತೆ. ಆಮೇಲೆ ಹೊಸ ದೇವರುಗಳು ಆ್ಯಡ್ ಆಗ್ತಾರೆ, ಸೃಷ್ಟಿ ಆಗ್ತಿದ್ದಾರೆ. ನೀವು ಏನೇನು ಮಾಡಿಕೊಂಡು ನಿಮ್ಮ ಆಚರಣೆಗಳನ್ನ ಯಾರು ಹೇಳ್ಕೊಡ್ತಿದ್ದಾರೆ? ಹಾಗಿದ್ರೆ ನಿಮಗೆ ಗೌರವ ಇಲ್ಲದ ಕಡೆ ನೀವು ಎಕಡೆನೂ ಬಿಡಬೇಡಿ ಎಂದವ್ರು ಬಾಬಾ ಸಾಹೇಬರು. ಮತ್ತು ನಿಮ್ಗೆ ಗೌರವ ಇಲ್ಲ ಅಂದ್ರೆ ಮತ್ತೆ ದೇವಸ್ಥಾನಕ್ಕೆ ಯಾಕ್ರಿ ಹೋಗ್ತೀರಿ? ಈಗ ಅವರೇ ನಿಮ್ಗೆ ಹೇಳ್ಕೊಟ್ಟಂಥ ಮಾತಪ್ಪ ಅದು. ಎಂದಿಗೆ ಈ ದೇಶದ ಒಳಗಡೆಗೆ ದೇವಾಲಯದ ಮುಂದೆ ಕ್ಯೂ ನಿಲ್ಲುವ ಜನ ಕಡಿಮೆಯಾಗಿ ಲೈಬ್ರರಿ ಹತ್ರ ನಿಲ್ತಾರೋ ಅವತ್ತಿಗೆ ನನ್ನ ದೇಶ ಭವ್ಯವಾದ ದೇಶ ಅಂದರು. ಯಾಕೆ ಹೇಳಿದ್ರು? ನಾಲೆಡ್ಜ್ ಕಾರಣಕ್ಕೆ ಹೇಳಿದ್ರಲ್ವ, ಈ ಜ್ಞಾನ ಪಡ್ಕೊಳ್ಳಿ ಅಂತ ಹೇಳಿದ್ರಲ್ವ, ನಿನ್ನ ನೆಮ್ಮದಿಯ ಪ್ರಶ್ನೆಗಳನ್ನು ನೀ ಎಲ್ಲಿ ಹುಡುಕೋತಿ ಅಂತ ಹೇಳಿದ್ರಲ್ವ. ಹೌದು, ಇಷ್ಟೇ. ಎಸ್ ಸರ್, ನನಗೆ ಯಾವಾಗ ಒಂದು ಡೌಟು, ದಲಿತರ ನಾಯಕರಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂಬೇಡ್ಕರ್ಗೆ. ಯಾಕೆ ದಲಿತರಂದರೆ ಹೆಣ್ಮಕ್ಳು ಬರ್ತಾರೆ, ಮಕ್ಕಳು ಬರ್ತಾರೆ, ರುದ್ರು ಬರ್ತಾರೆ. ಅಂದರೆ ನಮಗೂ ಅವರು ದೇವರೇ ಅಲ್ವಾ, ನಮಗೂ ಅವ್ರ ನಾಯಕರಲ್ಲ. ಯಾಕೆ ಬರೀ SC/STಗೆ ಮೀಸಲಾತಿ ಮಾಡಿದ್ದಾರೆ, ಅವ್ರಿಗೆ ನಾಯಕರು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ನನಗೆ ಯಾವಾಗ ಅದೇ ಡೌಟು ಸರ್, ಎಲ್ಲರಿಗೂ ಅವ್ರ ನಾಯಕರಲ್ವಾ. ಸೊ ಅದು ಮೂಢನಂಬಿಕೆ ಯಾವ ಥರ ಹೋಗ್ಲಾಡಿಸ್ಬೇಕು ಸರ್? ನಿಮ್ಮ ಪ್ರಕಾರ ಎಲ್ರಿಗೂ ನಾಯಕರ
ನಮ್ಗೆ ನಾಯಕರು ಸರ್ ಆ ಥರ ಬಿಂಬಿಸ್ತಾರಲ್ಲ ಎಲ್ರಿಗೂ ರಾಜಕೀಯ ನಮ್ಗೆ ವ್ಯಕ್ತಿಗಳು ಅಂದ್ರೆ ನೀವು ಮತ್ತು ಸ್ಟಾರ್ಟಿಂಗ್ ಸ್ಟೇಜಿಂದ ಅದೇ ಥರನೇ ದಲಿತರ ನಾಯಕರು ಅಂತ ಇವಾಗ ಮೈಂಡಿಗೆ ದಲಿತರು ಅಂದರೆ ಅವರೇ ಬರ್ತಾರೆ. ಸ್ಟಾರ್ಟಿಂಗ್ ಬೇಸೇ ಚೆನ್ನಾಗಿಲ್ಲ ಅಂತಂದರೆ ಟೀಚರ್ಸ್ ಹೇಳ್ಕೊಡೋದು. ಕಂದ ಹೈಯರ್ ನೀ ಹೇಳ್ತಿರೋದಷ್ಟು ಅದು ಅಜ್ಞಾನದ ಜಾಗ. ಬಾಬಾ ಸಾಹೇಬರನ್ನ ದಲಿತರ ನಾಯಕ ಅಂತ ಕರೆದದ್ದು, ವಿಶ್ವಜ್ಞಾನಿ ಅಂತ ಕರೆದದ್ದು ನಿನ್ನಂಥ ಜ್ಞಾನಿಗಳ ಜಾಗ. ಈಗ ನೀನು ಯೋಚನೆ ಮಾಡು, ನೀ ಎಲ್ಲಿ ನಿಂತ್ಕೋತೀಯ ಅಂತ ಯೋಚನೆ. ನಾನು ಜ್ಞಾನದ ಜಾಗದಲ್ಲೇ ನಿಲ್ತೇನೆ ಅಲ್ವಾ? ನನಗೆ ಇವತ್ತಿಗೂ ಯಾರನ್ನಾದ್ರೂ ಒಬ್ಬನ ದಲಿತ ಕವಿ ಹಂಗೆ ಕರೆಯೋದ್ರ ಬಗೆಗೆ ನನಗೊಂದು ದೊಡ್ಡ ಅಸಹನೆ ಇದೆ. ಯಾಕೆ ಹಂಗೆ ಕರಿತೀರಿ? ಎಲ್ಲಿಂದ ತಗೋತಿದ್ದಾನ ಅನುಭವನ ಅವನು? ಈ ಬದುಕಿನಿಂದ ತಗೋತಾ ಇಲ್ವಾ? ಈ ಜಗತ್ತಿನಿಂದ ತಗೊಳ್ತಾ ಇಲ್ವಾ? ಹಾಗಾಗಿ ಇವತ್ತು ಈ ದೇಶದ ಅಲ್ಲರಿ, ಇವತ್ತು ಜಗತ್ತಿನಲ್ಲಿ ಯಾವುದೇ ಹೊಸ ಸ್ವಾತಂತ್ರ್ಯದ ದೇಶ ಒಂದು ಸಂವಿಧಾನ ನೋಡಬೇಕು ಅಂತಂದರೆ ಭಾರತ ದೇಶ ಸಂವಿಧಾನ ನೋಡುತ್ತದು ಅಲ್ವಾ? ಇಡೀ ಜಗತ್ತು ಇನ್ನೂ ನಾವು ಭಾರತ ರತ್ನ ಕೊಟ್ಟಿರಲಿಲ್ಲ, ಜಗತ್ತು ನಮ್ಮನ್ನು ವಿಶ್ವಜ್ಞಾನಿ ಅಂತ ಕರೆದು ಬಿಡ್ತಾವ್ರನ್ನ. ಆಮೇಲೆ ನಮಗೆ ಜ್ಞಾನೋದಯಾಗಿ ಒಂದೊಂದಾಗಿ ಶುರು ಮಾಡ್ಕೊಂಡಿದ್ದೀವಿ ನಾವು. ಅಂಥದ್ದೆಲ್ಲದೊಳಗಡೆಗಿರೋ ಮನುಷ್ಯನ ನಾವೇ ಕರೆಯೋಣ. ಇವತ್ತು ಬಹುಶಃ ನನಗೆ ಅಂದ್ಕೊಂಡಿದ್ದೀನಿ ನಮ್ಮ ಹೊಸ ತಲೆಮಾರು, ನಿಮ್ಮ ತಲೆಮಾರು ಯಾರು ಕೂಡ ಬಾಬಾ ಸಾಹೇಬರನ್ನ ದಲಿತ ಕರೀತಿಲ್ಲ. ಅವ್ರನ್ನ ಕರೀತಾ ಇರೋದು ಏನಂತ ವಿಶ್ವಜ್ಞಾನಿ. ಹೌ ಬ್ಯೂಟಿಫುಲ್ ಅಲ್ವಾ? ಯಾಕೆ ಅಂದರೆ ಇದು ಜ್ಞಾನಿಗಳು. ಇಷ್ಟು ದಿನ ಬಾಬಾ ಸಾಹೇಬರನ್ನ ಅಜ್ಞಾನಿಗಳು ನೋಡ್ತಿದ್ರು, ಇನ್ಮೇಲೆ ನೀವೆಲ್ಲ ಜ್ಞಾನಿಗಳು ನೋಡ್ತಾ ಇದ್ದೀವಿ. ನಾವು ಕರ್ಕೊಳ್ಳೋಣ ಬಿಡಿ, ಬಿಟ್ಟಾಕಿ ಅವ್ರನ್ನೆಲ್ಲ. ಥ್ಯಾಂಕ್ ಯು. ಸರ್, ನೀವು ಜ್ಞಾನಿ ಅಂದ ತಕ್ಷಣ ನನಗೊಂದು ಕ್ವಶನ್ ನೆನಪು ಬಂತು. ಜ್ಞಾನ ಸಂಕೇತ ಅಂತ ಅಂಬೇಡ್ಕರ್ನ ಕರೀತಾರೆ ಸರ್. ಅಂಥ ಜ್ಞಾನ ಅಂತ ಉಳ್ಳಂಥ ಅಂಬೇಡ್ಕರ್ ಅವರು ಮನುಸ್ಮೃತಿ ಎಂಬ ಪುಸ್ತಕವನ್ನು ಏನಕ್ಕೆ ಸುಡ್ತಾರೆ ಸರ್? ಹಂಗಂದ್ರೆ ಅಲ್ಲಪ್ಪ, ಮನುಸ್ಮೃತಿ ಸುಟ್ಟದ್ದನ್ನು ಜ್ಞಾನದ ಪ್ರಶ್ನೆ ಅಂತಲ್ಲ. ಅವ್ರು ಕೇಳ್ತಾ ಇರೋದು ಮನುಷ್ಯತ್ವವನ್ನು ನೀವು ಒಪ್ಪಿಕೊಳ್ಳಲಾಗದ ಪ್ರಜ್ಞೆಗಳು ಎಲ್ಲೆಲ್ಲಿದೆಯೋ ಅವೆಲ್ಲವನ್ನು ಅಜ್ಞಾನ ಅಂತ ಕರೀತಾರೆ ಬಾಬಾ ಸಾಹೇಬರು. ನಾನು ಹಾಗೆ ಕರಿತೀನಿ. ಸಾಂಕೇತಿಕವಾಗಿ ಸಹನೀಯವಾಗಿ ಬದುಕೋದಲ್ಲೇನು? ಇವತ್ತು ನೀವು ಇಷ್ಟು ಜನ ಯಾರ ಪಕ್ಕ ಯಾರು ಕೂತ್ರಿ ಅಂತ ಪ್ಲಾನ್ ಮಾಡ್ಕೊಂಡು ಕೂತಿದ್ದೀರಾ? ನೀವು ಅಕಸ್ಮಾತ್ ಹಂಗೆ ಪ್ಲಾನ್ ಮಾಡ್ಕೊಂಡು ಕೂತಿದ್ದೀರಿ ಅಂತ ಅನ್ನೋದಾದರೆ ಅದನ್ನು ಸುಟ್ಟಿದ್ದು ಸರಿನೇ. ನಿಮಗೆ ರೂಮ್ಮೇಟು ನಿಮ್ಮ ಜಾತಿಯವರೇ ಬೇಕು ಅಂತ ನೀವು ಯೋಚನೆ ಮಾಡ್ತೀರಿ ಅಂತಂದರೆ ಅದು ಅಜ್ಞಾನನೇ. ಅಂಥ ಜ್ಞಾನವನ್ನು ಜ್ಞಾನ ಅಂತ ಯಾಕೆ ಕರಿಬೇಕು? ಇವತ್ತು ನಿಮಗೆ ಅದು ಕಲಿಸ್ಕೊಡುವಂಥ ಮೇಷ್ಟ್ರು ಕೂಡ ನಿಮ್ಮ ಮಧ್ಯದಲ್ಲಿ ಜಾತಿ ತಾರತಮ್ಯ ಮಾಡ್ತಿದ್ದಾನೆ ಅಂತಂದರೆ ಅದು ಬೆಂಕಿ ಹಾಕಲೇಬೇಕು. ಆ ಜ್ಞಾನಗಳಿಗೆ ಬೆಂಕಿ ಹಾಕಬೇಕು ಅಲ್ವಾ? ವಿಶ್ವಮಾನವತೆ ಅಂತ ನಾನು ಮಾತಾಡ್ಕೊಂಡು ಹಿಂಗೆ ಯೋಚನೆ ಮಾಡ್ತಿರೋ ಹೊತ್ತಿಗೆ ನಿಮ್ಮ ಮಧ್ಯೆ ನಾನು ಏನನ್ನು ಕೊಡಬೇಕು ಜ್ಞಾನವನ್ನು ಅಲ್ವಾ? ಇದು ನಮ್ಮ ಸಮಸ್ಯೆಗಳು. ಹಾಗಾಗಿ ಇದಕ್ಕೆ ನಾವು ಉತ್ತರ ನಿಮ್ಮ ಹತ್ರ ಹುಡುಕ್ತಿದ್ದೀವಿ. ನೀವು ಹಿಂಗೆ ಕೇಳಬೇಕು ಪ್ರಶ್ನೆನ. ಇವತ್ತು ನಂಗೆ ನಿಜವಾಗ್ಲೂ ಸಂತೋಷ ಆಗ್ತಿದೆ ಸರ್. ಎಷ್ಟು ಅದ್ಭುತ ಪ್ರಶ್ನೆ ಕೇಳ್ತೀರಿ. ನೀವು ಹಿಂಗೆ ಕ್ಲಾಸ್ಗಳಲ್ಲಿ ಕೇಳೋಕ್ಕೆ ಶುರು ಮಾಡಿ ಮೇಷ್ಟ್ರು ಓದ್ಕೊಂಡೇ ಬಂದು ಪಾಠ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಮಾಡಿ ನೀವು. ನೆಕ್ಸ್ಟ್ ಪ್ರಶ್ನೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೀ ಒಂದು ಜಾತಿಗೆ ಮತ್ತು ಒಂದು ಸಮುದಾಯಕ್ಕೆ ಅಂತಲೇ ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಅವರನ್ನು ಒಬ್ಬ ರಾಷ್ಟ್ರ ನಾಯಕ ಅಂತ ನೋಡಿ ಅರ್ಥ ಮಾಡ್ಕೊಳ್ಳೋದಾದರೆ ಯಾವ ಥರ ಮಾಡ್ಕೋಬೇಕು ಸರ್? ಈಗ ಈ ಪ್ರಶ್ನೆ ಎದ್ದಿದೆಯಲ್ಲಮ್ಮ, ನೀನಂಗೆ ಭಾರತದ ವಿಶ್ವಜ್ಞಾನಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದೆಯಾ ಅಂತ ಅರ್ಥ. ನಮ್ಮ ದೇಶದಲ್ಲಿ ಒಂದು ದೊಡ್ಡ ಟ್ರ್ಯಾಜಿಡಿ ಇದೆ. ಬಸವಣ್ಣನನ್ನು ಲಿಂಗಾಯತರಿಗೆ ಗುರ್ತು ಮಾಡು, ಕನಕನನ್ನು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಬಸವಣ್ಣ, ಅವನನ್ನು ತಗೊಂಡೋಗಿ ಲಿಂಗಾಯತ ಧರ್ಮಕ್ಕೆ ಕಟ್ಟಾಕಿದ್ರಿ. ಆತ್ಮ ಯಾವ ಕುಲ ಜೀವ ಯಾವ ಕುಲ ಗೊತ್ತಿದ್ದರೆ ಪೇಳಿರಯ್ಯ ಅಂತ ಹೇಳಿದ ಕನಕ, ಅವನನ್ನು ಕರ್ಕೊಂಡೋಗಿ ಕುರುಬರಿಗೆ ಕಟ್ಟಾಕ್ಬಿಟ್ರಿ. ವಾಲ್ಮೀಕಿನ ತಗೊಂಡೋಗಿ ವಿಶ್ವಕ್ಕೆ ಕುಟುಂಬದ ನೆಲೆಯನ್ನು ಹೇಳಿದವನ್ನ ನಾಯಕ ಜನಾಂಗಕ್ಕೆ ಕಟ್ಟಾಕ್ಬಿಟ್ರಿ. ಯಾರಾದರೂ ನೀವು ತಕ್ಷಣ ಕೇಳಿದ್ದೆ ದಲಿತ ನಾಯಕ ಅಂದ್ರೆ ಮುಲ್ಲಾಜಿಲ್ದೇಳೆ ನಮ್ಮ ನಾಯಕ, ಅವನು ನಮ್ಮ ದೇಶದ ನಾಯಕ, ಹಂಗೆ ಕರಿತೀವಿ ಅಲ್ಲ? ಅದಕ್ಕೆ ನನಗೆ ಇನ್ನೂ ಒಂದು ಮಾತಿದೆ ಸ್ನೇಹಿತರೆ, ನಿಮ್ಗೆ ಹೇಳ್ಬಿಡ್ತೀನಿ, ದಯವಿಟ್ಟು ನೀವು ತಿಳ್ಕೊಳ್ಳಿ. ಈ ದಿನಾಚರಣೆಗಳು ಮಾಡ್ತೀವಲ್ಲ, ಈ ದಿನಾಚರಣೆಗಳು ಅವರನ್ನು ಸ್ಮರಿಸುವ ನೆಪವಾಗಬಾರ್ದು, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವ ದಿನವಾಗಬೇಕು. ಈ ಬಸವ ಜಯಂತಿ ಮಾಡ್ತಾ ಇರುವ ನಾನು, ಬುದ್ಧ ಜಯಂತಿ ಮಾಡ್ತಾ ಇರುವ ನನಗೆ ಈ ಫೋಟೋ ಮುಟ್ಟಕ್ಕೆ ಯೋಗ್ಯತೆ ಇದೆಯಾ? ನನ್ನೊಳಗೆ ಜಾತಿ ಭಾವ ಇಲ್ವಾ? ನಾನು ಹಿಂಗೆ ಯೋಚನೆ ಮಾಡ್ತೀನಿ. ಈ ಆತ್ಮಾವಲೋಕನ ಒಂದು ಬಂದುಬಿಟ್ರೆ ಅರ್ಧ ದೇಶ ಸುಧಾರಿಸುತ್ತೆ. ಎಸ್, ಮುಂದಿನ ಪ್ರಶ್ನೆ. ಪ್ರಜ್ಞಾಶೀಲ ಸ್ವಾಭಿಮಾನ ಬಾಬಾ ಸಾಹೇಬರ ಆಭರಣಗಳು. ಸರ್, ಜಾತಿ ಅನ್ನೋದನ್ನು ಈಗಿನ ಕಾಲದ ಯುವಕರಿಗೆ ಆಗಲಿ ಯುವತಿಯರಿಗೆ ಆಗಲಿ ಅದನ್ನು ಫಾಲೋ ಮಾಡಬೇಕು ಅಂತ ನಮಗೂ ಮನಸ್ಸಲ್ಲಿಲ್ಲ ಸರ್. ಆದರೆ ಮನೆಗೆ ಹೋದರೆ ನಮ್ಮ ಅಪ್ಪ ಅಮ್ಮ ಆಗಲಿ ನಮಗೆ ಇವ್ರ ಮಾತನ್ನ ಕೇಳಬೇಕು, ಅವ್ರ ಮಾತನ್ನ ಕೇಳಬೇಕು, ಇಲ್ಲ ಅಪ್ಪ ಅಮ್ಮನ್ನ ನೋಯಿಸೋದೂ ತಪ್ಪಾಗುತ್ತೆ ಅಂತ ಒಬ್ರು ಹೇಳ್ತಾರೆ, ಇಲ್ಲ ನಾವು ಇದು ಮಾಡ್ತಾ ಇರೋದು ನಮಗೆ ತಪ್ಪು ಅಂತ ಗೊತ್ತಾಗುತ್ತೆ ಸರ್. ಯಾರಿಗೊಬ್ರಿಗೆ ನೀನು ಕೆಳಜಾತಿ ಅಂತ ಅಂದ್ಬಿಟ್ಟು ಅವ್ರನ್ನ ದೂರ ಇಕ್ಕೋದು ಅದು ಮಾಡೋದು ತಪ್ಪು ಅಂತ ಅನಿಸುತ್ತೆ. ಆದರೆ ಮನೆಗೆ ಬಂತು ಅಂತಂದರೆ ನಾವು ಮನೇಲೇ ಹೆಚ್ಚಿನ ಸಮಯ ಇರ್ತೀವಿ ಸರ್. ಅದನ್ನು ನಾವು ಈಗಿನ ಜನಾಂಗದವರು, ಈಗಿನ ಟೈಮ್ ಅವರು ಹೆಂಗೆ ಸರ್ ಅದನ್ನು ನಾವು ಹ್ಯಾಂಡಲ್ ಮಾಡೋದು? ನಾನು ಒಂದು ಮಾತನ್ನು ಹೇಳಿದೆ ಮಗಳೇ, ಏನಂದೆ ಅಂದರೆ ಕ್ರಾಂತಿ ಬೆಳಗಾಗೋದ್ರೊಳಗೆ ಆಗಲ್ಲ.
ಆದರೆ ಒಂದು ಬಹಳ ದೊಡ್ಡ ಆಶಾವಾದ ನನಗೂ ನಿಮಗೂ ಇರೋ ವ್ಯತ್ಯಾಸ ಏನಂದರೆ, ನಮ್ಮೆಲ್ಲರಿಗೂ ಇರೋ ವ್ಯತ್ಯಾಸ ಏನಂದರೆ, ನೀವೇನು ಹೇಳಿದ್ರಿ ಸರ್, ಈ ಜಾತಿ ವ್ಯವಸ್ಥೆ ತಪ್ಪು ಸರ್, ನಂಗೆ ಅರ್ಥ ಆಗಿದೆ ಸರ್, ಇವೆಲ್ಲ ತಪ್ಪು ಸರ್, ನಂಗೆ ಅರ್ಥ ಆಗಿದೆ ಸರ್, ಇದು ಕ್ರಾಂತಿ. ನೀವೇನು ಮಾಡ್ತೀರಿ, ಅಪ್ಪಿ ತಪ್ಪಿ ಸರಿ ಕಂಡ್ರೆ ನೀವು ಆರ್ಗ್ಯೂ ಮಾಡ್ತೀರಿ, ಬದಲಾಯಿಸ್ತೀರಿ. ಬದಲಾಯಿಸೋಕ್ಕೆ ಆಗದಿಲ್ಲ ಅಂದರೂ ಚಿಂತೆ ಇಲ್ಲ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಹೆಂಗೆ ಬೆಳೆಸ್ತೀರಿ, ಪ್ರೋಗ್ರೆಸಿವ್ ಆಗಿ ಬೆಳೆಸ್ತೀರಿ. ಸೊ ನಾನು ಅನ್ಕೋತೀನಿ ಇನ್ನು 25 ವರ್ಷಕ್ಕೆ ಒಂದು ಆದರ್ಶ ರಾಜ್ಯ ಕಟ್ಟಕ್ಕೆ ನೀವೆಲ್ಲ ಇದ್ದೀರಲ್ಲ. ನಾನು ಆರಂಭದಲ್ಲಿ ಹೇಳಿದೆ, ನಾನು ನಿರಾಶಾವಾದಿ ಅಲ್ಲ, ಆಶಾವಾದಿ ಏರೋಪ್ಲೇನ್ ಕಂಡುಹಿಡಿತಾನೆ, ನಾ ಬಿದ್ದುಬಿಟ್ರೆ ಅಂತ ಭಯ ಪಡೋ ನಿರಾಶಾವಾದಿ ಪ್ಯಾರಾಶೂಟ್ ಕಂಡುಹಿಡಿತಾನೆ, ಇಬ್ಬರು ನನಗೆ ಬೇಕು. ಹಾಗಂತ ನಾನು ಹೇಳೋದು ನಿಂತ ನೀರಾಗಬಾರ್ದು. ನಿಂತ ನೀರಾದರೆ ಕೊಳಚೆ ಆಗುತ್ತೆ, ಹರಿಯೋ ನೀರಾಗ ವಾಸನೆ ಬರುತ್ತೆ, ಹರಿಯೋ ನೀರಾಗಬೇಕು. ನೀವು ಹರಿತಾ ಇರಿ, ಸಮುದ್ರದ ಕಡೆಗೆ ನೀವು ಹೋಗ್ತೀರಿ. ಈ ಜ್ಞಾನ ಪರಂಪರೆ ಇಷ್ಟು ಸಾಕು. ಈಗ ನಿಮ್ಮ ವಿಶ್ವವಿದ್ಯಾನಿಲಯದ ಏನಾಯಿತು, ಅಂಬೇಡ್ಕರ್ವಾದಿಯಾಗಿರುವ ನಮ್ಮ ರಮೇಶ್ ಅವರು ಕುಲಪತಿ ಆದ ತಕ್ಷಣ ನಿಮ್ಮಲ್ಲಿ ಪ್ರಸಾರಾಂಗನೇ ಇರಲಿಲ್ಲ. ಪ್ರಸಾರಾಂಗ ಮಾಡಿ ಮೊದಲ ಪುಸ್ತಕ ಯಾವುದು, ನಮ್ಮ ಕುವೆಂಪು. ನನಗೆ ಜವಾಬ್ದಾರಿ ಕೊಟ್ಟರು ಬರೀರಿ ಅಂತ. ಭಾಳ ಕಷ್ಟದ ಕೆಲಸ, 20 ದಿನದಲ್ಲಿ ಬರೆದಿದ್ದೀನಿ ನಾನು ಕೂತ್ಕೊಂಡು ಹಗಲು ರಾತ್ರಿ. ರಮೇಶ್ ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ದಯವಿಟ್ಟು ಪುಸ್ತಕ ಓದಿ, ನೀವು ದಯವಿಟ್ಟು ಪುಸ್ತಕ ಓದಿ. ನಿಮ್ಮ ಪ್ರಸಾರಾಂಗ ಅದು ನಿಮ್ಗೆ ಬರೀ 30 ರೂಪಾಯಿಗೇನೋ ಕೊಡ್ತಿದ್ದಾರೆ ನಿಮ್ಮ ರಮೇಶ್. ನೀವು ನಾಳೆ ಹೋಗ್ಬಿಟ್ಟು ಸರ್ ನಮ್ಗೆ 20ಕ್ಕೆ ಕೊಡಿ ಅಂದ್ರೆ ಕೊಡ್ತಾರೋ ಅವರು, ಯಾಕಂದ್ರೆ ನಾವು ಓದ್ಸೋಕ್ಕಿಂತಲೇ ಪುಸ್ತಕ ಮಾಡಿದ್ದೀವಿ. ಓದಿ ನೀವು ಆ ಪುಸ್ತಕ ಮುಚ್ಚಿಟ್ಬಿಟ್ಟು ನಿಮ್ಮ ಮನಸ್ಸಿನೊಳಗೆ ಜಾತಿ ಇಟ್ಕೊಂಡು ಹೆಂಗೆ ಹೇಳ್ತೀರಿ ಹೇಳಿ ನೋಡೋಣ. ನಮ್ಮ ಸಮಸ್ಯೆ ಏನಿದೆ ಗೊತ್ತಾ ಮಕ್ಕಳ, ನಿಮ್ಮನ್ನು ಕರ್ಕೊಂಡ್ಬಂದು ಓದ್ಸೋಕ್ಕಾಗ್ತಿಲ್ಲ, ನಾವು ಆ ಕೆಲಸ ಮಾಡ್ಬೇಕು ಫಸ್ಟು. ನೀವು ಎಲ್ಲೋ ಒಂದು ಭ್ರಮೆನಲ್ಲಿದ್ದೆಲ್ಲ ಹೊರಗೆ ಕರ್ಕೊಂಬರ್ಬೇಕು ನಾವು. ಈಗ ನಾನು MA ಮಾಡಿದಾಗ ನಾವೆಲ್ಲ ಓದ್ತಿರುವಾಗ ಜ್ಞಾನಕ್ಕಾಗಿ ಓದ್ತಿದ್ದೀವಿ ಅಂತ ಅಂದ್ಕೊಂಡಿದ್ವಿ ಹೊರತು MA ಮಾಡಿದ್ರಿಂದ ನಾನು ಲೆಕ್ಚರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು MA ಮಾಡಿದ ತಕ್ಷಣ ಪ್ರಶಾಂತ್ ನಾಯ್ಕ್ MA ಅಂತ ಒಂದು ಪುಸ್ತಕ ತುಂಬ ಬರ್ಕೊಂಡಿದ್ದೆ, MA ಮಾಡಿದ್ದೀನಿ ಅಂತ. ಇವತ್ತು ಪ್ರೈಮರಿ ಸ್ಕೂಲಿಗೆ ಸೇರಿಸ್ತಾ ಇರುವಾಗ ಈ ಪೇರೆಂಟು ಇವಳನ್ನು ಇಲ್ಲಿಗೆ ಸೇರಿಸಿದ್ರೆ ನಾಳೆ ಅವ್ನು ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ ಅಂತ ಭ್ರಮೆನಲ್ಲಿದ್ದಾರೆ. ನೀವು ಆ ಭ್ರಮೆ ಬಿಡಿ, ಮೊದಲು ಸಂಸ್ಕಾರ ಕೊಡಿ, ನೆಕ್ಸ್ಟ್ ವಿದ್ಯೆ ಕೊಡಿ, ಜ್ಞಾನ ತಗೊಳ್ಳಿ, ಆಮೇಲೆ ಅವ್ರ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅವ್ರು ಹೋಗ್ತಾರೆ. ಇಷ್ಟು ಸರಳವಾಗಿ ಯೋಚನೆ ಮಾಡೋಕ್ಕೊಂದು ಸಾಧ್ಯತೆ ಇದೆ, ಅದನ್ನು ಮಾಡಬೇಕು. ಅದನ್ನೇ ನಮಗೆ ಇವರೆಲ್ಲ ದಾರ್ಶನಿಕರು ಕಲಿಸ್ಕೊಟ್ಟಿದ್ದು ಸ್ನೇಹಿತರೆ. ಎಸ್, ಈ ರೀತಿ ಈ ತೊಳಲಾಟನ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ಇದೇನೇ ನಾನು ಬದಲಾವಣೆ ಆರಂಭ ಅಂತೀನಿ. ಅಂಬೇಡ್ಕರ್ ಕಡೆ ಹೆಜ್ಜೆ ಇಡೋದಕ್ಕೆ ಅಥವಾ ಅಂಬೇಡ್ಕರ್ ಚಿಂತನೆಗಳನ್ನು ಓದಿ ಮೈಗೂಡಿಸ್ಕೊಳ್ಳೋದಕ್ಕೆ ಇದು ಆರಂಭಿಕ ಹೆಜ್ಜೆ ಅಂದ್ಕೊಳ್ತೀನಿ ನಾನು. ನಿಮಗೆ ಅದು ತಪ್ಪು, ಮನೆಯವರು ಮಾಡ್ತಿರೋ ತಪ್ಪು, ಅಥವಾ ನಾನು ಅದನ್ನು ಸಹಿಸ್ಕೊಳ್ತಾ ಇರೋ ತಪ್ಪು ಅಂತ ಅನಿಸಿದೆಯಲ್ಲ, ರಿಯಲಿ ಗ್ರೇಟ್, ಬಿಗ್ ಕ್ಲಾಪ್ಸ್. ಎಸ್, ನೆಕ್ಸ್ಟ್ ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಡಬೇಕು ಅಂತ ಹೋರಾಡಿದವರು ಅವರು. ಹಾಗಿದ್ದಾಗ ಹೆಣ್ಣು ಮಕ್ಕಳು ಅವರನ್ನು ಸ್ಮರಿಸುವಲ್ಲಿ ಎಲ್ಲೋ ಸೋತಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಹೆಣ್ಣು ಮಕ್ಕಳ ಸೋಲೋ ಅಥವಾ ನಮಗೆ ಇಟ್ಟಿರುವಂತಹ ಪಠ್ಯಕ್ರಮ ಶಿಕ್ಷಣದ ಸೋಲೋ ಅನ್ನೋದು ನನ್ನ ಪ್ರಶ್ನೆ. ಈಗಾಗಲೇ ಅವ್ರ ಪ್ರಶ್ನೆ ಕೇಳೋಲ್ಲ, ದಲಿತರಿಗೆ ಯಾಕೆ ಫಿಕ್ಸ್ ಮಾಡಬೇಕು ಬಾಬಾ ಸಾಹೇಬ್ರನ್ನ, ಅದೇ ಪ್ರಶ್ನೆ. ಅಂಬೇಡ್ಕರ್ನ ಈ ನೆಲದ ವರ್ಣಾಶ್ರಮದ ಅಹಂಕಾರ ಏನಾದರೂ ಮಾಡಿ ಅವರನ್ನು ತುಳಿದು ಬಿಡಬೇಕು ಅಂತಲೇ ನೋಡ್ತಮ್ಮ, ಆಗಲಿಲ್ಲ. ನಾ ಹೇಳಿದ್ನಲ್ಲ, ಅವೆಲ್ಲ ಹೇಗಾಯಿತು ಅಂದರೆ ಮೋಡಗಳಾಯ್ತೆ ಹೊರತು ಮುಚ್ಚಿಡೋಕ್ಕಾಗಲೇ ಇಲ್ಲ. ಈಗ ನಿನ್ನ ತಲೆ ಒಳಗೆ ಈ ವಿಷಯ ಬಂತಲ್ಲ, ನಾನು ಯಾವಾಗಲೂ ಓದ್ ಕಡೆ ಎಲ್ಲ ಹೇಳ್ತೀನಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ. ಫಸ್ಟ್ ಅವರನ್ನು ಎದೆ ಒಳಗಡೆಗೆ ಇಟ್ಕೊಂಡು ಪೂಜಿಸಬೇಕಾದವರು ಈ ನೆಲದ ಎಲ್ಲ ಜಾತಿಯ ಹೆಣ್ಮಕ್ಳು ಮೊದಲನೇದು. ಆದರೆ ಇವತ್ತು ಬರ್ತಿದೆ, ಈಗ ನೀವು ಮಾತಾಡ್ತಿದ್ದೀರಲ್ಲ, ಇವತ್ತು ಭಾಳ ಜನ ಮಾತಾಡ್ತಿದ್ದಾರೆ, ನಮ್ಮ ಅಂಬೇಡ್ಕರ್ ಅಂತ ಮಾತಾಡ್ತಿದ್ದಾರೆ. ಅದಕ್ಕೆ ಕಾರಣ ಸಾವಿರಾರು ಇರ್ಬೋದು, ಅದು ಇಂಥದ್ದಂಥದ್ದು ಅಂತ ಹುಡುಕಬೇಕಾಗಿಲ್ಲ. ಈಗ ನೀವು ಕೇಳಿದ್ರಲ್ಲ, ನಿಮ್ಗೆ ಆಶ್ಚರ್ಯ ಗೊತ್ತಾ, ಹೈಯೆಸ್ಟ್ ಪುಸ್ತಕ ಬಂದಿರೋದು ಬಾಬಾ ಸಾಹೇಬ್ರ ಮೇಲೆ, ಹೈಯೆಸ್ಟ್ ಪುಸ್ತಕ ಬಂದಿರೋದು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಮೇಲೆ. ಏನು ಹುಡುಗಾಟನ ಅದು? ಯಾಕಾಗ್ತಿದೆ ಹಂಗೆ? ಒಂದು ನಾಲೆಡ್ಜ್ಗೆ ಯಾವ ದಿಕ್ಕಿನಿಂದ ನೋಡಿದ್ರು ಏನು ಬೇಕು ಅಂದ್ರೆ ನೀವು ಬಾಬಾ ಸಾಹೇಬ್ರ ಹತ್ರ ಉತ್ತರ ಯಾಕೆ ಹುಡುಕ್ತಿದ್ದೀರಿ ನೀವು? ಅಂದರೆ ಅರ್ಥ ಏನಾಯಿತು? ನಾನು ಅದಕ್ಕೆ ಹೇಳ್ತಿರೋದು, ಇವತ್ತು ನನಗೆ ನಿಮ್ಮಲ್ಲಿ ಪ್ರತಿನಿಧಿಗಳು ಕಾಣ್ತಿದ್ದಾರೆ. ಈ 15 ವರ್ಷಗಳ ಒಳಗಡೆಗೆ ಏನೆಲ್ಲ ಬದಲಾವಣೆ ಆಗಿದೆ, ನೀವು ಮುಂದಕ್ಕೆ ಬಂದಿದ್ದೀರಿ, ನಿಮ್ಮಲ್ಲಿ ನಾವು ಆಶಾವಾದ ಕಾಣ್ತಿದ್ದೀವಿ. ಬಾಬಾ ಸಾಹೇಬರು ಸಂಭ್ರಮಿಸ್ತಾರೆ ಅಂತ ಅನಿಸುತ್ತೆ ನನಗೆ. ಇದು ಭಾಳ ಇಂಪಾರ್ಟೆಂಟ್, ಇದು ಆಗಬೇಕಾಗಿತ್ತು. ಎಸ್ ಸರ್, ನಂದೊಂದು ಪ್ರಶ್ನೆ. ಅಂಬೇಡ್ಕರ್ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಅಂದಾಗ, ಪ್ರಜ್ಞೆ ಅಂದರೆ ನಾನು ಅರ್ಥ ಮಾಡ್ಕೊಳ್ಳೋದು ಅದೊಂದು ಅರಿವು, ಅದೊಂದು ಜ್ಞಾನ, ಅದೊಂದು ಬೆಳಕು. ಈ ಕಳೆದ 50 ವರ್ಷಗಳ ದಲಿತ ಚಳವಳಿ ಇರಲಿ,
ಅಥವಾ ಸಾಹಿತ್ಯಿಕ ಚಳುವಳಿ ಇರಲಿ, ಸಾಂಸ್ಕೃತಿಕ ಚಳುವಳಿ ಇರಲಿ, ಇಲ್ಲೆಲ್ಲ ಕಡೆ ಅಂಬೇಡ್ಕರನ್ನ ಒಂದು ರೀತಿ ಅವ್ರು ಹೇಳ್ತಾ ಇದ್ರಲ್ಲ ದಲಿತರ ನಾಯಕ ಅನ್ನೋ ಆ ಒಂದು ನೆಲೆಯಲ್ಲೇ ಹಿಡಿದಿಟ್ಟುಕೊಳ್ಳಲಾಯಿತಾ, ಬಂಧಿಸಿಕೊಳ್ಳಲಾಯಿತಾ, ಈಗಲೂ ಆ ಪ್ರಯತ್ನಗಳು ಇನ್ನೂ ನಿಂತಿಲ್ಲ ಅನ್ನುವಂಥ ಒಂದು ನೋವು ನನಗಿದೆ ಸರ್. ಸರ್, ಇದು ನಿಮ್ಮೊಬ್ಬರದಲ್ಲ, ಇಲ್ಲಿ ಭಾಳ ಜನಕ್ಕೆ ಕಾಡ್ತಿರೋ ಸಮಸ್ಯೆ. ಆದರೆ ಈ ಜ್ಞಾನ ಅನ್ನೋದ್ರ ಜೊತೆಗೆ ಹೋಗ್ತಾ ಇರುವ ನಾವು, ಈಗ ನಾನು ಅವ್ರಿಗೆ ಹೇಳಿದ್ನಲ್ಲ ಹಾಗೆ ಯಾರೋ ಹಿಡಿದಿಟ್ಕೊಂಡ್ರು ಅಂತ ನಾವ್ಯಾಕೆ ಅನ್ಕೊಳ್ಳೋಣ ಸರ್? ಅವ್ರ ಕಡೆಗೆ ನಾವು ಯಾಕೆ ಸರ್ ಬೆಳಕು ಬೀರೋಣ? ಯಾಕೆಂದರೆ ಸ್ವಯಂ ಬಾಬಾ ಸಾಹೇಬರೇ ಅದನ್ನು ಮಾತಾಡಲಿಲ್ಲ, ಹೌದು, ಬುದ್ಧನೂ ಅದನ್ನು ಮಾತಾಡಲಿಲ್ಲ. ನೀವು ಅವ್ರನ್ನ ಯಾಕೆ ಕಟ್ಟಾಕ್ತೀರಿ ಸರ್? ಆ ಕಟ್ಟಾಕಿದ್ದನ್ನು ಬಿಚ್ಚೋಣ ಸರ್ ನಾವು. ಅದಕ್ಕಾಗಿ ನಾವು ಅಂದ್ಕೊಳ್ಳೋದು ಇನ್ನೊಬ್ಬರಿಂದ ಏನೋ ಆಗಿಬಿಡ್ತದೆ ಅನ್ನೋ ಪ್ರಶ್ನೆ ಅಲ್ಲ. ಒಂದು ವೇಳೆ ಹಾಗೇನಾದ್ರು ಇರೋದೇ ಆದರೆ, ನೀವು ಹೇಳೋ ಥರದಲ್ಲಿದ್ದು ಯಾರು ಹಿಡಿದಿಟ್ಕೊಂಡಿದ್ದಾರೆ ಅನ್ನೋದಾದರೆ ನಾವು ಸಂಕಲ್ಪ ಮಾಡೋಣ ಸರ್, ಅವ್ರನ್ನ ಬಿಡಿಸ್ಕೊಳ್ಳೋಣ ಸರ್, ಅಲ್ವ ಸರ್? ಸಣ್ಣ ತಂದಿಂದ ಬಿಡಿಸಿ ವಿಶ್ವಮಾನವರನ್ನ ಮಾಡೋಣ, ಬಿಡಿ. ನಮ್ಮ ಜ್ಞಾನಕ್ಕಿಂತ ಏನು ಕಡಿಮೆ ಇದೆ ಇವತ್ತು? ಇದು ಆಗಬೇಕಾಗಿರೋ ಇದೇ ನಿಜವಾಗ ಬಿಡುಗಡೆ. ಅಂಬೇಡ್ಕರ್ಗೂ ಕೂಡ ಬಿಡುಗಡೆ ಬೇಕು ಸರ್. ಈ ನೆಲದ ಒಳಗಡೆಗೆ ಬುದ್ಧನಿಂದ ಹಿಡಿದು ಬಸವ, ಗಾಂಧಿ, ಅಂಬೇಡ್ಕರ್, ಕನಕ, ಕುವೆಂಪು, ಬಾಬಾ ಎಲ್ಲನೂ ಬಿಡಿಸ್ಬೇಕಾಗಿದೆ ಸರ್. ಅವ್ರವ್ರ ಏನೋ ಒಂದು ಕೋಟೆ ಕಟ್ಕೊಂಡು ಇದು ಈ ಲೆಕ್ಕಕ್ಕೆ ಈ ಜಾತಿಗೆ ಅಂತ ಏನೋ ಕರೀತಿದಾರಲ್ಲ, ನೀವು ಅವರಿಂದ ಬಿಡಿಸ್ಬೇಕಾಗಿದೆ ಸರ್. ಯಾಕೆಂದರೆ ಅವರೆಲ್ಲರೂ ವಿಶ್ವಮಾನವರೇ. ಕುವೆಂಪು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಆ ಮಾತಿನ ಜೊತೆ ನಾವು ಮುಗಿಸ್ಬೋದು ಅಂತ ಅನ್ಕೋತೀನಿ. ಈ ಪ್ರತಿಮೀಕರಿಸುವಂಥ. ಹೌದು ಸರ್. ಈಗ ಅವ್ರು ಏನು ಹೇಳಿದ್ರು, ಮಗು ಹುಡ್ತಾ ಹುಡ್ತಾ ವಿಶ್ವಮಾನವ, ಬೆಳೀತಾ ಬೆಳೀತಾ ನಾವು ಅದನ್ನು ಅಲ್ಪಮಾನವರನ್ನಾಗಿಸುತ್ತೇವೆ. ಮತ್ತೆ ಅವರನ್ನು ವಿಶ್ವಮಾನವರನ್ನಾಗಿಸುವುದು ನಮ್ಮ ವಿದ್ಯೆಯ ಕರ್ತವ್ಯವಾಗಬೇಕು. ಕರೆಕ್ಟ್ ಅಲ್ವಾ ಸರ್? ಈಗ ನಮ್ಮ ಅರಿವಿನ ಕರ್ತವ್ಯ ಏನಾಗಬೇಕಂದ್ರೆ, ಈ ದೊಡ್ಡ ಮನುಷ್ಯರನ್ನೆಲ್ಲ ಯಾರ್ಯಾರು ಎಲ್ಲೆಲ್ಲ ಕಟ್ಟಾಕೊಂಡಿದಾರಲ್ಲ ಸರ್, ಬಿಡಿಸ್ಕೊಳ್ಳೋಣ ಬಿಡಿ ಸರ್, ಅಷ್ಟೇ ಸರ್. ಹಾಗಾಗಿ ಇದು ಒಂದು ಹೊಸ ಹಾದಿ, ನಾವು ಈ ಕಡೆ ಹೋಗ್ಬೋದು ಅಂತ. ಇವತ್ತಿನ ಈ ಸಂವಾದ ಇದೆಯಲ್ಲ, ಒಂದು ರೀತಿ ನಿಮ್ಮನ್ನು ಪ್ರಜ್ಞಾಪೂರ್ವಕವಾಗಿ ಕಟ್ಟಿದೆ ಅಂತ ಭಾವಿಸ್ಕೊಳ್ತೀನಿ ನಾನು. ಆ ಬಿಡುಗಡೆ, ಅಂಬೇಡ್ಕರ್ ಅಂತ ಮಹನೀಯರನ್ನು, ಅಂಬೇಡ್ಕರ್ ಅಷ್ಟೇ ಅಲ್ಲ ಸರಿ, ಯಾರ್ಯಾರು ಹೆಸರು ಹೇಳಿದ್ರು ಅವರೆಲ್ಲರನ್ನೂ ಕೂಡ ಬಿಡುಗಡೆಗೊಳಿಸುವಂಥ ಮತ್ತು ಅವರ ಅಮೂಲ್ಯ ಮಾನವೀಯ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಸುಸಂದರ್ಭ ನಿಮಗೆ ಬಂದಿದೆ. ಆ ಕಡೆ ಹೆಜ್ಜೆ ಇಡೋದಕ್ಕೆ ನಿಮ್ಮನ್ನು ನಾವು ಹೆಜ್ಜೆ ಇಡುವ ನಿಮ್ಮಂಥ ಜನರನ್ನು ನೋಡೋದಕ್ಕೆ ಕಾತರರಾಗಿದ್ದೇವೆ. ನಮ್ಮ ವಾಹಿನಿ, ನಮ್ಮ ವಿಶ್ವವಿದ್ಯಾಲಯ ಎಲ್ಲವೂ ಕೂಡ ಕಾತರವಾಗಿದೆ ಸರ್. ತುಂಬ ಸಂತೋಷ. ಒಂದು ಯಶಸ್ವಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ರಿ. ಅಂಬೇಡ್ಕರ್ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇದರ ಬಗ್ಗೆ ಅತ್ಯಮೂಲ್ಯವಾದಂಥ ಮಾಹಿತಿಗಳನ್ನು ನಮ್ಮ ಯುವಜನರಿಗೆ ತಲುಪಿಸಿದ್ರಿ. ಅದಕ್ಕಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಅಲ್ಲಿನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ನನ್ನ ಹೆಮ್ಮೆಯ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಾನು ಆರಂಭದಲ್ಲೇ ಹೇಳಿದ ಹಾಗೆ ವಿಶ್ವವಿದ್ಯಾಲಯಗಳು ಏನನ್ನ ಮಾಡಬೇಕು ಅನ್ನುವಂಥ ದಿಕ್ಸೂಚಿಯಾಗಿದೆ ಈ ಕಾರ್ಯಕ್ರಮ. ಇದನ್ನು ಎಲ್ಲರೂ ಅನುಸರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ, ನಿಮ್ಮ ವಾಹಿನಿಗೆ ಮತ್ತು ಬಹಳ ಆಶಾದಾಯಕವಾದಂಥ ರೀತಿಯಲ್ಲಿ ನಮಗೆ ಪ್ರತಿಕ್ರಿಯಿಸಿರುವಂಥ ನನ್ನ ಯುವ ಜನತೆಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ತಮಗೆ ವಿಶೇಷವಾದಂಥ ಭೀಮ ವಂದನೆಗಳನ್ನು ಹೇಳ್ತಾನೆ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ತಾವೆಲ್ಲ. ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಸಂವಾದವನ್ನು ಇನ್ನಷ್ಟು ಚೆನ್ನಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೂಡ ಕೊಟ್ಟಿದ್ದೀರಿ. ಅದಕ್ಕಾಗಿ ವಿಶೇಷವಾಗಿ ನಿಮಗೂ ಕೂಡ ನಿಮ್ಮದೇ ವಿಶ್ವವಿದ್ಯಾಲಯ, ನಿಮ್ಮದೇ ಅಧ್ಯಯನ ಕೇಂದ್ರ ಮತ್ತು ನಿಮ್ಮದೇ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು, ಭೀಮವಂದನೆಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಅಂಬೇಡ್ಕರ್ ಅಂಥ ಮಹಾನ್ ವ್ಯಕ್ತಿಗಳ ಪ್ರೇರಣೆಯೊಂದಿಗೆ ನಿಮ್ಮ ಬದುಕು ಹಸನಾಗಲಿ ಅಂತೇಳಿ ಹಾರೈಸ್ತೀನಿ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಈ ವಿಚಾರ ಕುರಿತಂಥ ಈ ಹೊತ್ತಿನ ಈ ಸಂವಾದ ಸುಸಂಪನ್ನಗೊಂಡಿದೆ. ತಮಗೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.